ಕೂಡಿ ಬಂದಿರುವಂತಹ ಆತ್ಮೀಯರೆಲ್ಲರಿಗೂ ಯೇಸುಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸುತ್ತಾ ಇದ್ದೇನೆ. ನಾವು ಕೆಲ ಸಮಯ ತಲೆಬಾಗಿಸಿ ಪ್ರಾರ್ಥಿಸಿಕೊಂಡು ಈ ಒಂದು ಸಂದೇಶ ಭಾಗಕ್ಕೆ ಹೋಗೋಣ ಪ್ರಿಯರೇ. ಎಲ್ಲರೂ ತಲೆಬಾಗಿಸುವುದಾದರೆ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಿಶುದ್ಧರು, ಮಹೋನ್ನತನು, ಮಹಾಪರಿಶುದ್ಧನಾದಂತಹ ಪರಲೋಕದ ತಂದೆಯಾದ ದೇವರೇ, ಒಳ್ಳೆಯ ದಿನದಲ್ಲಿ ತಂದೆ ನಾವೆಲ್ಲರೂ ಸಹ ತಂದೆ ಮತ್ತೆ ನಿನ್ನ ಸಮ್ಮುಖದಲ್ಲಿ ಸೇರಿ ಬರುವುದಕ್ಕೆ ಸಹಾಯಿಸಿಕೊಟ್ಟದಕ್ಕಾಗಿ ನಿನಗೆ ವಂದನೆಗಳು, ಸ್ತೋತ್ರಗಳು. ಈ ಉತ್ತಮ ಸಮಯವನ್ನು ತಂದೆ ನಮಗೆ ನೀವು ಅನುಗ್ರಹಿಸಿಕೊಟ್ಟಿದ್ದೀರಿ. ಈ ಸಮಯನ ವ್ಯರ್ಥ ಮಾಡಿಕೊಳ್ಳದೆ ತಂದೆ ನಮ್ಮ ಜೀವಿತದಲ್ಲಿ ತಂದೆ ನೀವು ನಮಗಾಗಿ ಅಪ್ಪ ಬೆಲೆ ಉಳ್ಳಂತಹ ವಾಕ್ಯಗಳನ್ನು ಬರೆಸಿಕೊಟ್ಟಿದ್ದೀರಿ. ಆ ವಾಕ್ಯಗಳನ್ನು ಸ್ವಲ್ಪ ಕಾಲ ಧ್ಯಾನಿಸುವಾಗ ಅದರಲ್ಲಿರುವಂತಹ ನಿಮ್ಮ ಜ್ಞಾನವನ್ನ ನಿಮ್ಮ ಪವಿತ್ರಾತ್ಮದ ಸಹಾಯ ಮೂಲಕ ಪ್ರತಿಯೊಬ್ಬರಿಗೂ ನೀವು ಪ್ರಕಟಿಸಬೇಕು. ಅದರಲ್ಲಿ ಯಾವ ಒಂದು ಅರ್ಥವನ್ನ ನೀವು ಇಟ್ಟಿದ್ದೀರೋ ತಂದೆ, ಅದನ್ನ ನಾವು ಸರಿಯಾದ ರೀತಿ ಅದನ್ನ ಗ್ರಹಿಸಿ ಪರಿಶೋಧಿಸಿ ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಪ್ರಕಾರವಾಗಿ ನಡೆದುಕೊಳ್ಳುವುದಕ್ಕೆ ಮತ್ತು ನಮ್ಮ ಆತ್ಮಗಳನ್ನು ಬಲಪಡಿಸಿಕೊಳ್ಳುವುದಕ್ಕೆ ಬೇಕಾದಂತ ಸಹಾಯವನ್ನ ಕೃಪೆಯನ್ನ ಅನುಗ್ರಹಿಸಿ ತಂದೆ. ಮತ್ತೊಂದು ಮುಖ್ಯ ವಿಷಯವನ್ನ ತಂದೆ ನಿನ್ನ ಸನ್ನಿಧಿಯಲ್ಲಿ ಸಮರ್ಪಿಸ್ತಿದ್ದೇನೆ ತಂದೆ. ನಿಮ್ಮ ಮಗನಾದಂತಹ ನಿಮ್ಮ ದಾಸನ ತಂದೆ ಅನಾರೋಗ್ಯ ಪಟ್ಟು ತಂದೆ ಚಿಕಿತ್ಸೆಯಲ್ಲಿದ್ದಾರೆ. ಅವರನ್ನು ಸಹ ಅವರ ಒಂದು ಕಾರ್ಯದಲ್ಲಿ ನಿಂತಾನೆ ವಿಶೇಷವಾದಂತಹ ಸಹಾಯವಾದ ಹಸ್ತವನ್ನ ನಿಂತಾನೆ ಚಾಚಿ ತಂದೆ ಅಪ್ಪ ನಡೀಲಿಕ್ಕೆ ಇರುವಂತಹ ಎಲ್ಲಾ ರೀತಿಯಾದಂತಹ ಚಿಕಿತ್ಸೆಗಳನ್ನ ನೀವು ಸಕ್ಸಸ್ ಪಡಿಸಿ. ನಿನ್ನ ಒಂದು ಹಸ್ತದಲ್ಲಿ ಎಲ್ಲವೂ ಸಹ ಸಾಧ್ಯವು, ನಿಮ್ಮಿಂದ ಸಾಧ್ಯವು, ನೀವು ಮಾತ್ರ ಎಲ್ಲವನ್ನು ಮಾಡಲು ಶಕ್ತರೆಂದು ನಂಬುತ್ತ ತಂದೆ ಎಲ್ಲವನ್ನ ನಿಮ್ಮಲ್ಲಿ ಸಮರ್ಪಿಸಿಕೊಳ್ಳುತ್ತಿದ್ದೇನೆ. ಈಗಲೂ ಸಹ ವಾಕ್ಯಗಳನ್ನು ತಿಳಿಸುವಾಗ ನಿಮ್ಮ ಪವಿತ್ರಾತ್ಮರ ಸಹಾಯದ ಮೂಲಕ ತಿಳಿಸಿ ಹೇಳುವ ನಾನು ಕೇಳುವಂತ ನಿಮ್ಮ ಮಕ್ಕಳು ಅದನ್ನು ಅನುಸರಿಸಲಿಕ್ಕೆ ಬೇಕಾದಂತಹ ನಿನ್ನ ಕೃಪೆಯನ್ನು ಒದಗಿಸಬೇಕಾಗಿ ಪ್ರಾರ್ಥಿಸ್ತಾ ಎಲ್ಲವನ್ನು ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆ, ಆಮೆನ್. ಮತ್ತೊಮ್ಮೆ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ಪರಿಶುದ್ಧ ನಾಮದಲ್ಲಿ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಪ್ರಿಯರೇ. ನಮ್ಮ ಎಲ್ಲರಿಗೂ ತಿಳಿದಿರುವಂತೆ ನಮ್ಮ ಆತ್ಮೀಕ ತಂದೆಯವರ ಒಂದು ಆರೋಗ್ಯ ಪರಿಸ್ಥಿತಿಯಲ್ಲಿ ಕೊಂಚವಾಗಿ ಅವರ ಒಂದು ವಿಷಯದಲ್ಲಿ ಎಲ್ಲರೂ ಸಹ ಪ್ರಾರ್ಥನೆಯಲ್ಲಿ ಅವರನ್ನು ನೆನೆಸಿಕೊಳ್ಬೇಕಾಗಿ ನಾನು ವಿಜ್ಞಾಪನೆ ಮಾಡಿಕೊಳ್ತೇನೆ. ಈ ದಿನ ಅವರಿಗೆ ಆ ಒಂದು ಆಗಿರುವಂತಹ ಒಂದು ಊತದಲ್ಲಿ ಅದನ್ನ ಆಪರೇಷನ್ ಮಾಡ್ಬೇಕಂತ ಹೇಳಿದ್ದಾರೆ. ಆ ಒಂದು ಆಪರೇಷನ್ ವಿಷಯದಲ್ಲಿ ಎಲ್ಲರೂ ಸಹ ಪ್ರಾರ್ಥಿಸುವುದಾದರೆ ದೇವರು ಖಂಡಿತವಾಗಿ ನಮ್ಮ ಪರವಾಗಿ ನಿಂತು ಯಾವುದೇ ರೀತಿಯಾದ ಕೆಡುಕುಂಟಾಗದಂತೆ ಆ ಒಂದು ವಿಷಯದಲ್ಲಿ ಸಹಾಯಿಸ್ತಾರೆ ಅಂತ ನಂಬುತ್ತೆ. ಈಗಲೂ ಸಹ ನಾವು ಒಂದು ಮುಖ್ಯ ಭಾಗಕ್ಕೆ ಬಂದಿದ್ದೇವೆ. ಈ ಒಂದು ಭಾಗದಲ್ಲಿ ನಾವು ನೋಡಿಕೊಳ್ಳುತ್ತಿರುವಂತಹ ವಿಷಯ ಬಂದು ಸಾಸಿವೆ ಕಾಳಿನಷ್ಟು ನಂಬಿಕೆಯಲ್ಲಿನ ದೇವರ ಮಹತ್ವ. ಮತ್ತೊಮ್ಮೆ ಹೇಳ್ತಿದ್ದೇನೆ, ಸಾಸಿವೆ ಕಾಳಿನಷ್ಟು ನಂಬಿಕೆಯಲ್ಲಿನ ದೇವರ ಮಹತ್ವ ಅಥವಾ ದೇವರ ಒಂದು ಮಹತ್ವ ಸಾಸಿವೆ ಕಾಳಿನ ನಂಬಿಕೆಯಲ್ಲಿ ಯಾವ ರೀತಿಯಾಗಿ ಅಡಕವಾಗಿರುತ್ತದೆ ಅನ್ನುವಂತಹ ಒಂದು ಅಂಶವನ್ನ ಮಾತನಾಡ್ತಿದ್ದೇನೆ ನಿಮ್ಮ ಜೊತೆಯಲ್ಲಿ. ನಾವು ಈ ವಾಕ್ಯವನ್ನ ಈ ಒಂದು ಸಂದೇಶ ಭಾಗವನ್ನು ಯಾಕೆ ಆಲೋಚಿಸ್ತಿದ್ದೇವೆ ಅಂತ ಸಣ್ಣದಾದ ಪೀಠಿಕೆನ ಕೊಟ್ಟು ನಂತರವಾಗಿ ಒಂದು ಅಂಶದಲ್ಲಿ ನಾವು ಹೋಗೋಣ ಪ್ರಿಯರೇ. ಈ ಒಂದು ಅಂಶದಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ನಂಬಿಕೆ ಎನ್ನುವಂಥದ್ದನ್ನು ಇಲ್ಲಿ ಪ್ರಮುಖವಾಗಿ ನಾವು ನೋಡಿಕೊಳ್ಳಬಹುದು. ಸಾಸಿವೆ ಕಾಳಿನಷ್ಟು ನಂಬಿಕೆ ಅಂದರೆ ಕೆಲವರು ಈ ವಾಕ್ಯಗಳನ್ನು ಓದುವಾಗ ಅನೇಕ ರೀತಿಯಾದ ಗೊಂದಲದಲ್ಲಿ ಕನ್ಫ್ಯೂಷನ್ಸ್ ನಲ್ಲಿ ಇರ್ತಾರೆ. ಮತ್ತೆ ಕೆಲವರು ಇದು ಖಂಡಿತವಾಗಿ ಸಾಧ್ಯನಾ, ಅಥವಾ ಇದನ್ನ ಬರೀ ರೂಪಕಲಂಕಾರ ಮುಖಾಂತರ ಬರ್ಸಿರ್ತಾರ, ಅಥವಾ ಇದ್ರಲ್ಲಿರೋ ಒಳ ಅರ್ಥವನ್ನ ತಿಳಿಯದೆ ಅನೇಕರು ಈ ವಾಕ್ಯದ ಮೇಲೆ ಕೊಂಚ ಅಷ್ಟು ಲಕ್ಷ್ಯವನ್ನ ವಹಿಸದೆ ಇದು ಏನೋ ಬಿಡು ಎನ್ನುವುದಾಗಿಯೂ ಸಹ ಅದನ್ನ ತಿರಸ್ಕರಿಸಬಹುದು. ಕೆಲವರು ಇದನ್ನ ಮಾಡಿ ಪ್ರಯೋಗಿಸಿ ಇದು ವರ್ಕ್ ಆಗಲ್ಲ ಅನ್ನುವಂತ ಒಂದು ಕಾರ್ಯವನ್ನು ಸಹ ಮಾಡಿ ಅಪನಂಬಿಕೆಯನ್ನು ಸಹ ಪ್ರಾರಂಭಿಸಿಕೊಳ್ಳುವಂಥದ್ದು. ಆದರೆ ನಿಜವಾಗಲೂ ಈ ಒಂದು ವಾಕ್ಯವನ್ನ ದೇವರಿಗೆ ಯಾಕೆ ಬರ್ಸಿದ್ದಾರೆ, ಇದರ ಒಂದು ಮುಖ್ಯ ತಾತ್ಪರ್ಯವಾದರೂ ಏನು,
ಇದರ ಒಳ ಅರ್ಥ ಏನು? ಇದರ ಆತ್ಮಿಕವಾದ ರೀತಿಯಲ್ಲಿ ನಾವು ನೋಡಿದಾಗ ಇದರಲ್ಲಿ ಕಂಡು ಬರುವಂತಹ ದೇವರ ಮಹಿಮೆ ಅದು ಎಷ್ಟು ಉನ್ನತವಾಗಿದೆ ಎನ್ನುವಂಥದ್ದನ್ನ ಈ ದಿನ ನಾವು ಕೆಲ ಸಮಯಗಳ ಕಾಲ ನಾವು ತಿಳಿದುಕೊಳ್ಳೋಣ ಪ್ರಿಯರೇ. ನಾವು ಮೊದಲನೇದಾಗಿ ವಚನವನ್ನ ಓದಿಕೊಂಡು ಪ್ರಾರಂಭಿಸೋಣ. ನಮ್ಮ ಮುಖ್ಯ ವಚನಗಳು ಬಂದು, ಇವತ್ತಿನ ದಿನದಲ್ಲಿ ಸಾಸುವೆ ಕಾಳಿನಷ್ಟು ನಂಬಿಕೆ ಎನ್ನುವಂಥದ್ದನ್ನ ದೇವರು ಎಲ್ಲಿ ಉದಾಹರಣೆಯಾಗಿಯೋ ಅಥವಾ ಅವರು ಹೇಳಿರುವಂತಹ ಸಾಮ್ಯಗಳಲ್ಲಿ ಎಲ್ಲಿ ಉಪಯೋಗಿಸಿದ್ದಾರೆ? ಸತ್ಯವೇದದಲ್ಲಿ ಸಾಸುವೆ ಕಾಳಿನಷ್ಟು ನಂಬಿಕೆಯನ್ನ ಯಾಕೆ ಹೋಲಿಸಿದ್ದಾರೆ? ಅಥವಾ ಅದರ ಅರ್ಥವೇನು? ಆತ್ಮಿಕವಾಗಿ ದೇವರು ನಿಜವಾಗಲೂ ಇಟ್ಟಿರುವಂತಹ ಒಳ ಅರ್ಥ ಏನು? ನಾವು ಅದರ ಮೂಲಕ ಏನನ್ನ ಕಲಿತಾ ಇದ್ದೇವೆ, ಕಲಿಯಬೇಕು ಎನ್ನುವಂಥದ್ದು ಈ ಪಾಠದ ಒಂದು ಭಾಗಗಳಾಗಿರುತ್ತದೆ ಪ್ರಿಯರೇ. ಮೊದಲನೆಯ ಭಾಗ ಬಂದು ದೇವರು ಸತ್ಯವೇದದಲ್ಲಿ ಈ ಸಾಸುವೆ ಕಾಳಿನ ಕುರಿತು ಯಾವ ಯಾವ ವಚನಗಳಲ್ಲಿ ಬರೆಸಿಕೊಟ್ಟಿದ್ದಾರೆ ಮತ್ತು ಅದರಲ್ಲಿ ಯಾವ ಒಂದು ಅರ್ಥವಾಗಿ ಅದು ಬರೆಸಲಾಗಿದೆ ಎನ್ನುವಂಥದ್ದನ್ನ ಮೊದಲನೆಯ ಈ ಭಾಗದಲ್ಲಿ ತಿಳಿದುಕೊಳ್ಳೋಣ. ಮತ್ತಾಯನಿಗೆ ಬರೆದ ಸುವಾರ್ತೆಯಲ್ಲಿ 17ನೆಯ ಅಧ್ಯಾಯದ 20ನೇ ವಚನವನ್ನ ನಾವು ಪ್ರಾರಂಭದಲ್ಲಿ ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದ 20ನೇ ವಚನದಲ್ಲಿ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರೂ ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದಾಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ಸಾಕು ಪ್ರಿಯರೇ, ಈ ಮಾತಿನಲ್ಲಿ ನಾವು ನೋಡಿಕೊಳ್ಳಬಹುದು, ಆತನು ಅವರಿಗೆ ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸುವೆ ಕಾಳಿನಷ್ಟು ನಂಬಿಕೆ ನಿಮಗೆ ಇರುವುದಾದರೆ ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದ ಆಗದಂಥದ್ದು ಒಂದೂ ಇರುವುದಿಲ್ಲ ಅಂದನು. ಇಲ್ಲಿ ಬಂದು ದೇವರು ಯೇಸು ಪ್ರಭು ಏನ್ ಹೇಳ್ತಾ ಇದ್ದಾರೆ? ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಇದು ಸಾಧ್ಯವಾಗುತ್ತಿಲ್ಲ ಎನ್ನುವಂಥದ್ದನ್ನ ಇಲ್ಲಿ ಹೇಳಿಕೆ ನೀಡಿರುವುದರಿಂದ ಅನೇಕರು, ಹಾಗಾದರೆ ನಾವು ನಂಬಿಕೆಯ ವಿಷಯದಲ್ಲಿ ನಾವು ಸ್ಟ್ರಾಂಗ್ ಇಲ್ವಾ, ಅಥವಾ ನಾವು ನಂಬಿಕೆಯಲ್ಲಿ ಬಲಹೀನರ ಎನ್ನುವಂತ ಪ್ರಶ್ನೆಗಳನ್ನ ಸಹ ಕೆಲವರು ಅವರ ಮನಸ್ಸಿನಲ್ಲಿ ಇಟ್ಕೊಳ್ತಾರೆ. ಆದ್ರೆ ನಂಬಿಕೆ ಎನ್ನುವಂಥದ್ದು ಏನು? ಅದು ಯಾವ ರೀತಿಯಾದ ನಂಬಿಕೆಯನ್ನ ನಾವು ನಂಬಿ ಅದರ ಮೂಲಕವಾಗಿ ದೇವರ ಮಹಿಮೆಗಳನ್ನ ಅಥವಾ ದೇವರ ಒಂದು ಅದ್ಭುತಗಳನ್ನ ಕಾಣಬಹುದು. ಅದ್ಭುತ ಎಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡುವಂತಹ ಒಳ್ಳೆಯ ಕಾರ್ಯಗಳು, ಆತ್ಮಿಕವಾದಂತಹ ಆಶೀರ್ವಾದಗಳನ್ನು ಕುರಿತು ಹೇಳುತ್ತಿರುವಂತದ್ದು. ಆ ಒಂದು ಕಾರ್ಯಗಳು ನಮ್ಮಲ್ಲಿ ಯಾವ ರೀತಿಯಾಗಿ ಇರ್ತದೆ ಎಂಬುದನ್ನು ಈ ಒಂದು ದಿನದಲ್ಲಿ ನೋಡಿಕೊಳ್ಳೋಣ ಪ್ರಿಯರೇ. ಆದರೆ ಈ ವಾಕ್ಯದಲ್ಲಿ ದೇವರು ಬರೆಸಿರುವಂತಹ ಒಂದು ಮುಖ್ಯವಾದಂತಹ ವಿಷಯಗಳಲ್ಲಿ ದೇವರು ನಿಮಗೆ ನಂಬಿಕೆ ಕಡಿಮೆ ಆಗಿರುವುದರಿಂದ ಎಂಬುದನ್ನ ಬರೆಸಿದರ ನಿಮಿತ್ತ. ಹಾಗಾದ್ರೆ ನಮ್ಮ ನಂಬಿಕೆ ಯಾವ ರೀತಿಯಾಗಿರಬೇಕು? ಬಲವಿಲ್ವಾ? ನಮ್ಮ ನಂಬಿಕೆಯಲ್ಲಿ ಅನೇಕ ಪ್ರಶ್ನೆಗಳು ನಮ್ಮ ಜೀವಿತಗಳಲ್ಲಿ ಬರುವಂತದ್ದು. ಆ ಪ್ರಶ್ನೆಗೆ ನಾವು ಕೊನೆಯಲ್ಲಿ ಅದಕ್ಕೆ ಉತ್ತರವನ್ನ ನೋಡೋಣ. ಅದಕ್ಕೆ ಮೊದಲನೇದಾಗಿ ನಾವು ಇಲ್ಲಿ ಸಾಸುವೆ ಕಾಳಿನಷ್ಟು ನಂಬಿಕೆಯ ಮೂಲಕ ನಾವು ಒಂದು ಪರ್ವತಕ್ಕೆ ಆಜ್ಞೆ ಕೊಟ್ರೆ ಇಲ್ಲಿಂದ ಅಲ್ಲಿ ಹೋಗು ಎಂಬುದಾಗಿ ಹೇಳಿದರೆ ಖಂಡಿತವಾಗಿ ಅದು ಆಗುತ್ತೆ ಎಂಬುದಾಗಿ ಇಲ್ಲಿ ಆ ರೀತಿಯಾದ ಅರ್ಥವನ್ನ ನಮಗೆ ಮೇಲ್ನೋಟದಲ್ಲಿ ದೇವರು ಬರೆಸಿಕೊಡ್ತಾ ಇದ್ದಾರೆ. ಹಾಗಾದರೆ ಈ ಒಂದು ವಾಕ್ಯದಲ್ಲಿ ಒಂದು ಸಾಸಿವೆ ಕಾಳಿನಷ್ಟು ನಂಬಿಕೆಯ ಮೂಲಕ ಬೆಟ್ಟವನ್ನೇ ಅಗಲಿಸಬಹುದು ಎಂಬುದಾಗಿ ಬರೆಸಿದ್ದರೆ, ಮತ್ತೊಂದು ಅದೇ ವಚನದಲ್ಲಿ ಅದೇ ಒಂದು ದೇವರ ಬರೆಸಿದಂತ ಮಾತುಗಳಲ್ಲಿ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ಒಂದು ಅತ್ತಿ ಮರವನ್ನು ಸಹ ಅದನ್ನ ಬೇರು ಸಮೇತ ಕಿತ್ತು ನೀವು ಹೊರಪಡಿಸಬಹುದೆಂಬುದಾಗಿ ಸಹ ದೇವರು ಬರೆಸಿರುವಂತದ್ದನ್ನ ಓದಿಕೊಳ್ಳೋಣ. ಅದೇ ಲೂಕನು ಬರೆದಂತ ಸುವಾರ್ತೆ 17ನೇ ಅಧ್ಯಾಯದ 6ನೇ ವಚನವನ್ನ ನಾವು ನೋಡಿಕೊಳ್ಳೋಣ ಪ್ರಿಯರೇ. ಲೂಕ 17:6ನೇ ವಚನ. ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಅತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು ಅದು ನಿಮ್ಮ ಮಾತನ್ನು ಕೇಳುವುದು. ಸಾಕು ಪ್ರಿಯರೇ, ಈ ಮಾತಿನಲ್ಲೂ ಸಹ ನಾವು ನೋಡಿಕೊಳ್ತಾ ಇದ್ದೇವೆ ಈ ಒಂದು ಸಾಸಿವೆ ಕಾಳಿನಷ್ಟು ನಂಬಿಕೆಯ ಮೂಲಕ ಒಂದು ಹತ್ತಿ ಮರ, ದೊಡ್ಡದಾದಂತಹ ಹತ್ತಿ ಮರವನ್ನ ನಾವು ಅದ್ರ ಬೇರು ಸಮೇತವಾಗಿ ಕಿತ್ತು ಸಮುದ್ರದಲ್ಲಿ ಹೋಗಿ ನಾಟಿಕೋ ಎಂಬುದಾಗಿ ಹೇಳುವುದಾದರೆ
ಅದು ನೆರವೇರುವಂತದ್ದು ಎಂಬುದಾಗಿಯೂ ಸಹ ನಾವು ನೋಡಿಕೊಳ್ತಾ ಇದ್ದೇವೆ. ಇದರಲ್ಲಿ ನಾವು ನಮಗಿರುವಂತಹ ಅಧಿಕಾರವನ್ನು ನಮಗಿರುವಂತಹ ನಂಬಿಕೆ ಮೂಲಕ ಒಂದು ಅಧಿಕಾರವನ್ನ ದೇವರು ಕೊಡ್ತಿದ್ದಾರೆ ಎಂಬುದಾಗಿ ಕೆಲವರು ಇದನ್ನ ಅರ್ಥ ಮಾಡಿಕೊಳ್ಳುವುದು ಉಂಟು ಪ್ರಿಯರೇ. ಹಾಗಾದ್ರೆ ನಿಜವಾಗಲೂ ನನ್ನಲ್ಲಿ ಆ ಒಂದು ನಂಬಿಕೆ ಇದ್ದರೆ ಈ ಪರ್ವತಕ್ಕೋ ಅಥವಾ ಒಂದು ಹತ್ತಿ ಮರಕ್ಕೋ ಹೋಗಿ ನೀನು ಕಿತ್ತು ಬೇರೆ ಕಡೆ ಹೋಗಿ ನಾಟಿಕೋ ಎಂಬುದಾಗಿ ಹೇಳಿದ್ರೆ ಅದು ಖಂಡಿತವಾಗಿ ನೆರವೇರಬೇಕೆಂಬುದಾಗಿ ಅನೇಕರು ಒಂದು ಗೊಂದಲದಲ್ಲಿ ಇರುತ್ತಾರೆ. ಅನೇಕರು ಈ ವಾಕ್ಯದಲ್ಲಿರುವ ಒಳ ಅರ್ಥವನ್ನ ವಿವೇಚಿಸದೆ ಇದು ನನ್ನಿಂದ ಸಾಧ್ಯವಿಲ್ಲ ಎಂಬುದಾಗಿ ಅಂದುಕೊಂಡ್ ಬಿಡ್ತಾರೆ, ಅಥವಾ ಇದರಲ್ಲಿರುವಂತಹ ಮುಖ್ಯವಾದಂತಹ ಅರ್ಥವನ್ನ ಲಕ್ಷಿಸದೆ ಹೋಗ್ಬಿಡ್ತಾರೆ. ಆದರೆ ಈ ದಿನದಲ್ಲಿ ನಾವು ಈ ವಾಕ್ಯ ಯಾತಕ್ಕಾಗಿ ಬರ್ಸಿದ್ದಾರೆ, ಯಾವುದನ್ನ ಸೂಚಿಸಿ ಬರ್ಸಿದ್ದಾರೆ, ನಿಜವಾಗಲೂ ನಮ್ಮ ನಂಬಿಕೆ ಚಿಕ್ಕದ್ದು ದೊಡ್ಡದು ಅಂತ ದೇವ್ರು ನೋಡ್ತಾರ, ಅಥವಾ ನಿಜವಾಗಲೂ ನಮ್ಮಲ್ಲಿರ್ಬೇಕಾದಂತಹ ನಂಬಿಕೆಯನ್ನ ದೇವರು ಪರಿಮಾಣದ ಮೂಲಕ ಎಣಿಸ್ತಿದ್ದಾರ, ಅಥವಾ ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ಬಿಟ್ರೆ ನಾವು ಪರಲೋಕಕ್ಕೆ ಹೋಗ್ಬಿಡ್ತೇವ? ಈ ಎಲ್ಲಾ ಪ್ರಶ್ನೆಗಳಿಗೆ ಇವತ್ತಿನ ದಿನದಲ್ಲಿ ನಾವು ಉತ್ತರವನ್ನು ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ಈ ಸಾಸಿವೆ ಕಾಳನ್ನು ಮತ್ತೆ ಕೆಲವು ವಿಷಯಕ್ಕೆ ದೇವರು ಹೋಲಿಸಿರುವುದನ್ನ ನೋಡಿ ಮುಂದೆ ಹೋಗೋಣ. ಅದೇ ರೀತಿಯಾಗಿ ಮತ್ತೊಂದು ಸಾರಿ ಮತ್ತಾಯನು ಬರೆದಂತ ಸುವಾರ್ತೆ 13ನೇ ಅಧ್ಯಾಯದ 31-32 ವಚನವನ್ನ ನೋಡಿಕೊಳ್ಳೋಣ. ಮತ್ತಾಯನಿಗೆ ಬರೆದ ಸುವಾರ್ತೆ 13ನೇ ಅಧ್ಯಾಯದ 31-32 ವಚನವನ್ನ ಆತನು ಮತ್ತೊಂದು ಸಾಮ್ಯವನ್ನು ಅವರಿಗೆ ಹೇಳಿದನು, ಅದೇನೆಂದರೆ, ಪರಲೋಕ ರಾಜ್ಯವು ಸಾಸಿವೆ ಕಾಳಿಗೆ ಹೋಲಿಕೆಯಾಗಿದೆ. ಒಬ್ಬ ಮನುಷ್ಯನು ಅದನ್ನು ತೆಗೆದುಕೊಂಡು ಹೋಗಿ ತನ್ನ ಹೊಲದಲ್ಲಿ ಬಿತ್ತಿದನು. ಅದು ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬೆಳೆದ ಮೇಲೆ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ಮರವಾಗುತ್ತದೆ. ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳು ಬಂದು ಅದರ ಕೊಂಬೆಗಳಲ್ಲಿ ವಾಸ ಮಾಡುತ್ತವೆ. ಸಾಕು ಪ್ರಿಯರೇ, ಈ ವಾಕ್ಯದಲ್ಲಿ ಇರುವಂತದ್ದು ದೇವರು ಒಂದು ಚಿಕ್ಕ ಸಾಸಿವೆ ಕಾಳನ್ನು ದೇವರ ರಾಜ್ಯಕ್ಕೆ ಹೋಲಿಸುವಂತದ್ದು. ಅದು ಭೂಮಿಯಲ್ಲಿ ಬಿತ್ತಲ್ಪಟ್ಟಾಗ ಚಿಕ್ಕದಾಗಿ ಬಿತ್ತಿದ್ದರೂ ಅದು ಬೆಳೆದು ದೊಡ್ಡ ಮರವಾಗಿ ಅನೇಕರಿಗೆ ಆಶ್ರಯ ಕೊಡುವಂತದ್ದಾಗಿದೆ, ಅನೇಕರನ್ನ ರಕ್ಷಿಸೋದಕ್ಕೆ ಸಾಮರ್ಥ್ಯ ಉಳ್ಳದ್ದಾಗಿದೆ ಎಂಬುದನ್ನು ಸಹ ನಾವು ಈ ವಚನದಲ್ಲಿ ನೋಡಿಕೊಳ್ತೇವೆ. ಮೊಟ್ಟ ಮೊದಲನೇದಾಗಿ ನಾವು ನಂಬಿಕೆಯ ಮೂಲಕ ಸಾಸಿವೆ ಕಾಳಿನಷ್ಟು ನಂಬಿಕೆಯ ಮೂಲಕ ಪರ್ವತವನ್ನು ನಾವು ಸಹ ಜರುಗಿಸಬಹುದು. ಎರಡನೇದಾಗಿ ಹತ್ತಿ ಮರದ ವಿಷಯದಲ್ಲಿ ನೋಡಿಕೊಂಡೆವು. ಮೂರನೇದಾಗಿ ದೇವರ ರಾಜ್ಯವನ್ನ ನಾವು ಈ ಒಂದು ಸಾಸಿವೆ ಕಾಳಿನಕ್ಕೆ ದೇವರು ಹೋಲಿಸಿರುವಂತದನ್ನ, ಪ್ರಭು ಹೋಲಿಸಿರುವಂತದನ್ನ ನಾವು ನೋಡಿಕೊಂಡೆವು. ಅದೇ ಕೊನೆಯ ವಚನವನ್ನ ನೋಡಿಕೊಳ್ಳೋಣ. ಸೇಮ್ ಅದೇ ದೇವರ ರಾಜ್ಯಕ್ಕೆ ಹೋಲಿಸಿದ್ದಾರೆ ಎಂಬ ಒಂದು ಮಾತೆ ಸಹ ಇಲ್ಲಿಯೂ ಸಹ ಬರೆಸಲ್ಪಟ್ಟಿದ್ದೆ. ಅದೇ ಮಾರ್ಕನಿಗೆ ಬರೆದ ಸುವಾರ್ತೆ 4ನೇ ಅಧ್ಯಾಯದ 30-31 ವಚನವನ್ನ ನೋಡಿಕೊಳ್ಳೋಣ. ಮಾರ್ಕನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 30ನೇ ವಚನವನ್ನ ನೋಡಿಕೊಳ್ಳೋಣ. ಇನ್ನೂ ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಡೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಅಂದನು. ಸಾಕು ಪ್ರಿಯರೇ, ಈ ಮಾತುಗಳಲ್ಲಿಯೂ ಸಹ ನಾವು ದೇವರು ಯಾಕೆ ಈ ಸಾಸಿವೆ ಕಾಳನ್ನ ಹೋಲಿಸಿದ್ದಾರೆ, ಆಗಿನ ಕಾಲದಲ್ಲಿ ಯಾವ ರೀತಿಯಾಗಿ ಒಂದು ಪ್ರತಿಯೊಬ್ಬರ ಒಂದು ಜೀವಿತದಲ್ಲಿ ದಿನನಿತ್ಯ ಉಪಯೋಗಿಸುವಂತಹ ಈ ಸಾಮಾನ್ಯವಾದ ಸಾಸಿವೆ ಕಾಳನ್ನು ಯಾಕೆ ತೆಗೆದುಕೊಂಡು ಹೇಳಿದ್ದಾರೆ. ಯಾಕೆಂದರೆ ದೇವರು ಆಗಿನ ಕಾಲದಲ್ಲಿ ಮೊದಲನೆಯ ಶತಮಾನದಲ್ಲಿ ಪ್ರಭು ನಮ್ಮ ಒಂದು ಲೋಕದಲ್ಲಿ ಅನೇಕರಿಗೆ ದೇವರ ಕುರಿತು ಪರಿಚಯಿಸ್ತಿದ್ದಾಗ ಎಲ್ಲರಿಗೆ ಹತ್ತಿರವಾಗಿರುವಂತದ್ದು ಮತ್ತು ಎಲ್ಲರಿಗೂ ಅರ್ಥವಾಗುವಂತಹ ರೀತಿಯಲ್ಲಿ ಅವರು ತಮ್ಮ ಮಾತುಗಳನ್ನು ತಿಳಿಸ್ತಾ ಇದ್ದರು. ಅಲ್ಲಿ ಯಾವುದೇ ರೀತಿಯಾದ ಅರ್ಥ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಕಠಿಣವಾದಂತ ಪರಿಸ್ಥಿತಿ ಅವರು ತಂದಿರ್ತಿರ್ಲಿಲ್ಲ. ಅದು ಎಷ್ಟು ಸುಲಭವಾಗಿ ಒಂದು ರೈತನಾಗಿಯೂ ಸಹ, ಒಂದು ಕಾಮನ್ ಮ್ಯಾನ್, ಒಂದು ಚಿಕ್ಕ ಮಗು ಆದರೂ ಸಹ ಅದನ್ನ ಈಸಿಯಾಗಿ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ದೇವರು ಯಾವುದೇ ವಿಷಯವನ್ನು ಅಷ್ಟು ಕ್ಲುಪ್ತವಾಗಿ ವಿವರಿಸ್ತಾ ಇದ್ರು. ಮತ್ತು ನಮ್ಮ ಪ್ರತಿನಿತ್ಯದಲ್ಲಿ ಬಳಕೆ ಆಗುವಂತಹ ಒಂದು ಕಾಮನ್ ಆದಂತಹ ಒಂದು ಪದಾರ್ಥ ಬಂದು ಸಾಸಿವೆ ಕಾಳು, ಎಲ್ಲರ ಮನೆಯಲ್ಲಿಯೂ ದೊರೆಯುವಂತದ್ದು, ಒಂದು ಸಾಮಾನ್ಯನಿಂದ ಎಲ್ಲರಿಗೂ ತಿಳಿದಿರುವಂತದ್ದು. ಅದರ ಮಹಿಮೆ ಏನು, ಅದು ಎಷ್ಟು ಚಿಕ್ಕದಾಗಿರುತ್ತದೆ, ಅದು ಬೆಳೆದ ನಂತರ ಅದು ಎಷ್ಟು ದೊಡ್ಡ ಮರವಾಗಿ
ಪರಿಮಾಣದಲ್ಲಿ ಎಷ್ಟು ದೊಡ್ಡದಾಗಿ ಹೋಗುತ್ತದೆ ಎಂಬುದನ್ನ ಎಲ್ಲರೂ ಸಹ ಅರ್ಥ ಮಾಡಿಕೊಳ್ಳುವ ಹಾಗೆ ಅಲ್ಲಿದ್ದಂತಹ ಜನರಿಗೆ ಪ್ರತಿಯೊಬ್ಬರಿಗೂ ಆ ಒಂದು ವಿಷಯವು ತಲುಪುವ ರೀತಿಯಲ್ಲಿ ದೇವರು ತಮ್ಮ ಒಂದು ಪರಲೋಕ ರಾಜ್ಯವನ್ನ ಕುರಿತು ಪ್ರಕಟಿಸುತ್ತಿರುವಂತದ್ದು. ಆದರೆ ಈ ಒಂದು 4 ವಚನಗಳು ನಾವೇನ್ ಓದ್ಕೊಂಡಿದ್ದೀವಿ ಇದರಲ್ಲಿ ಸಾಸಿವೆ ಕಾಳನ್ನ ಮುಖ್ಯವಾಗಿ ಪ್ರಾಧಾನ್ಯತೆಯನ್ನ ಕೊಟ್ಟು ಬರೆಸಿರುವಂತದ್ದಾಗಿದೆ. ಮೊದಲನೇದಾಗಿ ಬೆಟ್ಟವನ್ನ ಅಗಲಿಸಬಹುದು, ಎರಡನೇದಾಗಿ ಅತ್ತಿ ಮರದನ ಕುರಿತು, 3ನೇ ಮತ್ತು 4ನೆಯ ವಚನಗಳಲ್ಲಿ ನಾವು ದೇವರ ಒಂದು ಪರಲೋಕ ರಾಜ್ಯಕ್ಕೆ ಸಾಸಿವೆ ಕಾಳನ್ನ ಅದಕ್ಕೆ ಹೋಲಿಸಿ ಬರೆಸಿರುವಂತದ್ದನ್ನ ಸಹ ನಾವು ನೋಡಿಕೊಂಡೆವು. ಹಾಗಾದರೆ ಖಂಡಿತವಾಗಿ ನಾವು ಹೇಳುವುದಾದರೆ ಸಾಸಿವೆ ಕಾಳಿನಷ್ಟು ಪರಿಮಾಣ ಎಂದರೆ ಒಂದು 1 ರಿಂದ 2 ಮಿಲಿಮೀಟರ್ ಅಷ್ಟು ಸುತ್ತಳತೆ ಹೊಂದಿರುವಂತಹ ಈ ಕಾಳನ್ನ ನಾವು ಅದನ್ನ ದೊಡ್ಡ ಮರವಾಗಿ ನಾವು ನೋಡುವುದಾದ್ರೆ ಒಂದು 10 ಅಡಿ ದೊಡ್ಡದಾದಂತಹ ಮರವನ್ನು ನಾವು ಎದುರು ನೋಡಬಹುದು ಪ್ರಿಯರೇ. ಈ ಒಂದು ಸಣ್ಣ ಕಾಳನ್ನು ಬಿತ್ತುವಾಗ ಇದು ಹೋಗಿ ಜರ್ಮಿನೇಟ್ ಆಗಿ ಅದು ಮೇಲ್ಗಡೆ ಒಂದು ರೆಂಬೆ ಕೊಂಬೆಗಳು ಬಂದು ದೊಡ್ಡ ಮರವಾಗಿ ನಿಂತರೆ ಇದು 10 ಅಡಿ ಕೂಡ ಹೋಗುವಂತಹ ಸಾಧ್ಯತೆ ಇರುತ್ತದೆ. ಇಂತಹ ಒಂದು ದೊಡ್ಡ ಮರವಾಗಿ ಒಂದು ಸಾಸಿವೆ ಕಾಳಿನಷ್ಟು ಗಿಡ ಬೆಳೆಯುವಂತದ್ದಾಗಿದೆ. ಅದಕ್ಕೆ ಮುಖ್ಯವಾಗಿ ನಾವು ಒಂದು ಬೀಜವನ್ನ ತೆಗೆದುಕೊಂಡು ಅಥವಾ ಒಂದು ಕಾಳನ್ನ ತೆಗೆದುಕೊಂಡು ಅದನ್ನ ಮಣ್ಣಿನಲ್ಲಿ ಹಾಕಿ ಅದನ್ನ ಮುಚ್ಚಿ ಅದಕ್ಕೆ ಬೇಕಾದಂತಹ ಗೊಬ್ಬರ ಹಾಗೂ ನೀರನ್ನ ಉಪಯೋಗಿಸಿದಾಗ ಮೊದಲನೇದಾಗಿ ಸಾಸಿವೆ ಕಾಳಿನ ಮೇಲ್ಭಾಗದಲ್ಲಿ ಇರುವಂತಹ ಲೇಯರ್ ಬಂದು ಸಾಫ್ಟ್ ಆಗುತ್ತದೆ. ಯಾವ ರೀತಿಯಾಗಿ ಜರ್ಮಿನೇಷನ್ ಪ್ರಕ್ರಿಯೆ ಎಲ್ಲರಿಗೆ ತಿಳಿದಿದೆ, ಆದರೂ ಸಹ ಸ್ವಲ್ಪ ಕಾಲ ಇದನ್ನ ನಾನು ಹೇಳಿ ಮುಂದೆ ಹೋಗ್ತೇನೆ ಪ್ರಿಯರೇ. ಈ ಒಂದು ಮೇಲೆ ಲೇಯರ್ ಏನಿರುತ್ತದೆ, ಈ ಒಂದು ಲೇಯರ್ ಸಾಫ್ಟ್ ಆಗಿ ಅದು ಓಪನ್ ಆಗೋದಕ್ಕೆ ಪ್ರಾರಂಭವಾಗುತ್ತದೆ. ಈ ಸೀಡ್ಲಿಂಗ್ ಅಲ್ಲಿ ಇರುವಂತಹ ರೂಟ್ನ ಅಂಶ ಒಂದು ಸೀಡ್ ನಲ್ಲಿ ಇರುತ್ತದೆ. ರೂಟ್ ಮತ್ತೆ ಆ ಒಂದು ಬೇರಿನ ಅಂಶ ಮತ್ತು ಮೇಲ್ಕಂಡಂತಹ ಗಿಡದ ಅಂಶ ಏನಿರುತ್ತೆ, ಶೂಟ್ ಮತ್ತೆ ರೂಟ್ ನ ಅಂಶವಾದಂತಹ ಒಂದು ಸೆಲ್ಸ್ ಏನಿರುತ್ತೆ ಈ ಬೀಜದಲ್ಲಿ, ಇದು ಪ್ರಾರಂಭವಾಗುತ್ತೆ, ಆಕ್ಟಿವೇಟ್ ಆಗೋದಕ್ಕೆ ಪ್ರಾರಂಭವಾಗುತ್ತದೆ. ಯಾವಾಗ ನೀರು ಇದಕ್ಕೆ ತಾಕುತ್ತದೋ ಆವಾಗ ನೀರಿನಲ್ಲಿ ಇರುವಂತಹ ಒಂದು ಮಾಯಿಶ್ಚರೈಸಿಂಗ್ ಕೆಪಾಸಿಟಿ ಬಂದು ಈ ಔಟರ್ ಲೇಯರ್ ಅನ್ನ ರಿಮೂವ್ ಮಾಡುತ್ತದೆ. ಆಮೇಲೆ ಎನ್ಸೈಮಲ್ ಆಕ್ಟಿವಿಟಿ ಆಗುವಂತದ್ದು. ಈ ಒಂದು ಮಣ್ಣಿನಲ್ಲಿ ಕೆಲವು ಎನ್ಸೈಮ್ಸ್ ಇರುತ್ತದೆ. ಎನ್ಸೈಮ್ಸ್ ರಿಯಾಕ್ಟ್ ಆಗಿ ಬೀಜದಲ್ಲಿ ನೀರಿನ ಜೊತೆಗೆ ರಿಯಾಕ್ಟ್ ಆಗಿ ಮತ್ತು ಒಂದು ಬೀಜಕ್ಕೆ ದೊರೆಯುವಂತಹ ಆಕ್ಸಿಜನ್ ಮೂಲಕವಾಗಿ ಏನಾಗುತ್ತದೆ, ಸ್ಪ್ರೌಟ್ ಆಗ್ಲಿಕ್ಕೆ ಪ್ರಾರಂಭವಾಗ್ತದೆ. ಅಂದರೆ ಮೊಳಕೆ ಆಗೋದಕ್ಕೆ ಪ್ರಾರಂಭಿಸಿ ಮೊದಲನೇದಾಗಿ ಬರುವಂತದ್ದು ಮಣ್ಣಿನಲ್ಲಿ ಬೇರನ್ನು ಮೊದಲನೇದಾಗಿ ಅದು ಸೃಷ್ಟಿಯಾಗುತ್ತೆ, ಕೆಳಗಿನ ಭಾಗದಲ್ಲಿ ಸೃಷ್ಟಿಯಾಗುವಂತದ್ದು. ಇದಾದ ನಂತರವಾಗಿ ಕೆಲವು ದಿನಗಳಾದ ಮೇಲೆ ಕೊಂಚವಾಗಿ ಮೇಲಿನ ಭಾಗ ಎಂದರೆ ಭೂಮಿಯ ಮೇಲ್ಭಾಗಕ್ಕೆ ಬರುವಂತಹ ಒಂದು ಶೂಟ್ ಟಿಪ್ ಎನ್ನುವಂಥದ್ದು ಬೆಳೆಯೋದಕ್ಕೆ ಪ್ರಾರಂಭವಾಗುತ್ತದೆ. ಯಾವಾಗ ಸೂರ್ಯನ ಕಿರಣಗಳು ಇದರ ಮೇಲೆ ಬೀಳುತ್ತದೆ, ಸೂರ್ಯನ ಕಿರಣಗಳು ಎನರ್ಜಿಯಾಗಿ ಕನ್ವರ್ಟ್ ಆಗಿ ಈ ಒಂದು ಶೂಟ್ ಬಂದು ಗ್ರೋತ್ ಆಗಿ ಇದಕ್ಕೆ ಅನೇಕ ಸ್ಟೆಮ್ ಬಂದು ಕೂಡುತ್ತದೆ, ಬ್ರಾಂಚಸ್ ಬಂದು ಕೂಡುತ್ತದೆ ಮತ್ತು ಇದರಲ್ಲಿಯೂ ಸಹ ಲೈಫ್ ಆಕ್ಟಿವಿಟಿ ಪ್ರಾರಂಭವಾಗಿ ದೊಡ್ಡ ಮರವಾಗಿ ಪ್ರಾರಂಭವಾಗಿ ಬೆಳೆದು ಚಿಕ್ಕ ಗಿಡವಾಗಿ ಬೆಳೆದು ದೊಡ್ಡ ಮರವಾಗಿ ಇದು ಬಿಡುವಂತದ್ದಾಗಿರುತ್ತೆ ಅಥವಾ ಬೆಳೆಯುವಂತದ್ದಾಗಿರುತ್ತದೆ. ಅಂದರೆ ಸಾಸಿವೆ ಕಾಳಿನನ್ನ ನಾವು ತೆಗೆದುಕೊಂಡಾಗ ಅದರ ಜರ್ಮಿನೇಷನ್ ಹಿಡಿದು ಅದು ದೊಡ್ಡ ಮರವಾಗೋದಕ್ಕೆ ಒಂದು ಪ್ರೊಸೀಜರ್ ಅನ್ನ ದೇವರು ಇಟ್ಟಿದ್ದಾರೆ. ಆ ಒಂದು ಪ್ರೊಸೀಜರ್ ಸಹ ನಮ್ಮ ಒಂದು ನೆನಪಿನಲ್ಲಿ ಇರಬೇಕೆಂಬುದಾಗಿ ಈ ಸಂಗತಿಯನ್ನ ಹೇಳಿರುವಂತದ್ದು ಪ್ರಿಯರೇ. ಹಾಗಾದರೆ ಸಾಸಿವೆ ಕಾಳನ್ನ ಬರೀ ಒಂದು ಕಾಳು, ಒಂದು ದೊಡ್ಡ ಬೆಳೆದಾದಂತಹ ಕಾಳನ್ನ ಮಾತ್ರ ದೇವರು ಯೋಚಿಸಿ ಅದನ್ನ ನಮಗೆ ಬರೆಸಿದ್ದಾರ, ಅಥವಾ ಅದು ಪ್ರಾರಂಭದಲ್ಲಿ ಬರೀ ಸಾಸಿವೆ ಕಾಳಾಗಿ ಒಂದು ಚಿಕ್ಕ ಒಂದು ಬೀಜವಾಗಿ ಇತ್ತು, ಆದರೆ ಅದು ಬೆಳೆಯುತ್ತಾ ಅದು ದೊಡ್ಡ ಮರವಾದಾಗ ನಮ್ಮ ನಂಬಿಕೆಯೂ ಸಹ ಆ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ಬೇಕಂತ ದೇವರು ಹೇಳಿದ್ದಾರ ಅಂತ ನೋಡುವಾಗ ಖಂಡಿತವಾಗಿ ಒಂದು ಸಾಸಿವೆ ಕಾಳಿನ ಅಷ್ಟು ಸಣ್ಣದಾದಂತಹ ವಿಷಯವನ್ನ ಸೂಚಿಸಿ ದೇವರು ಅದರ ಹಿಂದೆ ಏನೋ ಒಂದು ದೊಡ್ಡ ಒಂದು ಕಾರ್ಯವನ್ನ ಹೇಳ್ತಾ ಇದ್ದಾರೆ ಎನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಹಾಗಾದರೆ ಯಾಕೆ ಈ ಸಾಸಿವೆ ಕಾಳನ್ನೇ ದೇವರು ತೆಗೆದುಕೊಂಡರೆಂದರೆ, ನಾನು ಆವಾಗ್ಲೇ ನಿಮ್ಮಲ್ಲಿ ಚರ್ಚಿಸಿದ್ದೇನೆ,
ಅದು ಸಾಮಾನ್ಯ ಮನುಷ್ಯನಿಂದ ಹಿಡಿದು ಎಲ್ಲರಿಗೂ ಸಹ ಈಸಿಯಾಗಿ ಅರ್ಥವಾಗುವಂತದ್ದು, ಎಲ್ಲರ ಮನೆಯಲ್ಲಿಯೂ ಸಿಗುವಂತದ್ದಾಗಿರುವುದರಿಂದ ಎಲ್ಲರಿಗೂ ಅದು ಈಸಿಯಾಗಿ ರೀಚ್ ಆಗುವಂತಹ ಒಂದು ಬೀಜವಾಗಿರುತ್ತದೆ. ಮತ್ತು ಆಗಿನ ಫಸ್ಟ್ ಸೆಂಚುರಿ ಅಂದ್ರೆ ಮೊದಲನೇ ಶತಮಾನದಲ್ಲಿ ಅಡಿಕೆಯಾಗಿಯೂ ಸಹ ಯೂಸ್ ಮಾಡುವಂತಹ ಒಂದು ಪದಾರ್ಥ ಬಂದು ಸಾಸಿವೆ ಕಾಳು. ಅದು ನೋಡಲಿಕ್ಕೆ ಎಷ್ಟು ಚಿಕ್ಕದಿದ್ದರೂ ಅದ್ರ ಮರ ಎಷ್ಟು ದೊಡ್ಡದಪ್ಪ. ಆ ಮರ ಎಷ್ಟು ದೊಡ್ಡದಾಗಿದ್ದಾಗ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವನ್ನ ನೀಡುತ್ತದೆ. ಮತ್ತು ಆ ಮರವನ್ನ ಕಟಾವ್ ಮಾಡಿದಾಗ ಅದು ಇತರ ಯೂಸಸ್ ಗೆ ಬರುವಂತದ್ದು ಕೂಡ ಆಗಿರುವಂತದ್ದಾಗಿದೆ. ಸೊ ಇಷ್ಟು ಯೂಸಸ್ ಈ ಒಂದು ಮರಕ್ಕೆ ಇರುವಂತದ್ದು ಎಂಬುದಾಗಿ ಆಗಿನ ಶತಮಾನದ ಕಾಲದಲ್ಲಿ ಆ ಜನರು ಸಹ ಅದನ್ನ ಸಾಮಾನ್ಯವಾದಂತ ಎಕ್ಸಾಂಪಲ್ ಆಗಿಯೂ ಸಹ ಅದನ್ನ ಯೂಸ್ ಮಾಡ್ತಾ ಇದ್ರು. ಸೊ ದೇವರು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಈ ಒಂದು ಚಿಕ್ಕ ಸಾಸಿವೆ ಕಾಳನ್ನು ತೆಗೆದುಕೊಂಡು ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನ ಅದರ ಮೂಲಕವಾಗಿ ವಿವರಿಸಿದ್ದಾರೆ ಎಂಬುದಾಗಿ ನಾವು ನೋಡಿಕೊಂಡೆವು. ಹಾಗಾದ್ರೆ ನಮ್ಮ ನಂಬಿಕೆಯು ಸಾಸಿವೆ ಕಾಳಕ್ಕೆ ಹೋಲಿಕೆ ಆಗಿದೆಯೋ ಹೊರತು ಸಾಸಿವೆ ಕಾಳಷ್ಟು ಚಿಕ್ಕದೇ ಆಗಿರಬೇಕು, ದೊಡ್ಡದೇ ಆಗಿರಬೇಕು ಎಂಬುದಾಗಿ ದೇವರು ಇಲ್ಲಿ ಮುಖ್ಯವಾಗಿ ಹೇಳುತ್ತಿಲ್ಲ. ದೇವರಲ್ಲಿ ಬರ್ಸಿದ್ದಾರೆ ಅದು ಎಷ್ಟು ಪ್ರಪಂಚದಲ್ಲಿ ಅದು ತುಂಬಾ ಚಿಕ್ಕ ಕಾಳು ಎಂಬುದಾಗಿ ಬರ್ಸಿದ್ದಾರೆ ಹೊರತು ನಿಮ್ಮ ನಂಬಿಕೆ ಅಷ್ಟು ಚಿಕ್ಕದಾಗಿ ಇರಬೇಕು ಎಂಬುದಾಗಿ ಬರ್ಸಿಲ್ಲ. ಯಾಕೆಂದರೆ ನಾವು ಓದಿದಂತಹ ವಚನಗಳಲ್ಲಿ ಮೊದಲನೇ ವಚನವಾದಂತಹ ಮತ್ತಾಯನಿಗೆ ಬರೆದ ಸುವಾರ್ತೆ 17ನೇ ಅಧ್ಯಾಯದ ಮುಖ್ಯ ವಾಕ್ಯ ಬಂದು ಅದರಲ್ಲಿ ದೇವರು ಬರ್ಸಿದ್ದಾರೆ, ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೆ ನೀನು ಈ ಪರ್ವತಕ್ಕೆ ಆಜ್ಞಾಪಿಸಿದರೂ ಅದು ಏನಾಗುತ್ತಂತೆ, ಅದು ಜರುಗಿ ಬೇರೆ ಕಡೆ ಹೋಗಿ ಬೀಳುವಂತದ್ದಾಗಿದೆ ಎಂಬುದಾಗಿ ದೇವರು ಬರ್ಸಿದ್ದಾರೆ. ಹಾಗಾದರೆ ಇಲ್ಲಿ ಪ್ರಭು ಹೇಳಿರುವಂತದ್ದು ನಿನ್ನ ನಂಬಿಕೆಯ ಮೂಲಕ, ನಿನ್ನ ಒಂದು ಚಿಕ್ಕ ನಂಬಿಕೆಯ ಮೂಲಕ ಅಥವಾ ನಿನ್ನಲ್ಲಿರುವಂತಹ ನಂಬಿಕೆ ಅದು ಯಾರ ಮೇಲೆ ನೀನು ಈ ನಂಬಿಕೆಯನ್ನ ಇಡ್ತಾ ಇದ್ದೀಯಾ ಆ ದೇವರಿಗೆ ಈ ಕಾರ್ಯವನ್ನು ಮಾಡೋದಕ್ಕೆ ಸಾಧ್ಯ ಎಂಬುದಾಗಿ ದೇವರು ಹೇಳಿರುವಂತ ಮಾತಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ಮತ್ತೊಂದು ವಚನ ಬಂದು ಅತ್ತಿ ಮರದ ವಿಷಯದಲ್ಲಿ ಕುರಿತು ಹೇಳಿದಾಗಲೂ ಇದರಲ್ಲಿ ನಾವು ಮುಖ್ಯವಾಗಿ ಯೋಚಿಸಬೇಕಾಗಿರುವಂತದ್ದು, ನಿನ್ನ ನಂಬಿಕೆಯು ಇಂತಹ ಒಂದು ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕೆ ಹೋಗುತ್ತದೆ ಅಂತ ಪ್ರಭು ಹೇಳಿರುವ ಈ ಮಾತು ಬಂದು, ನಂಬಿಕೆ ನಿನ್ನಲ್ಲಿ ಇರುವುದಾದರೆ ಮಾಡುವಂತಹ ಕಾರ್ಯ ಅದು ದೇವರದಾಗಿದೆ. ದೇವರು ಅದನ್ನ ಮಾಡಲಿಕ್ಕೆ ಅಷ್ಟು ಶಕ್ತರಾಗಿದ್ದಾರೆ. ನೀನು ಯಾರ ಮೇಲೆ ನಂಬಿಕೆ ಇಟ್ಟಿದ್ದೀಯೋ ಆ ದೇವರು ಉನ್ನತರು, ಸರ್ವಶಕ್ತರು. ಆತನು ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನು ಸತ್ತವರಿಗೂ ಸಹ ಜೀವವನ್ನು ಕೊಡುವಂತಹ ದೇವರಾಗಿರುವಂತಹ ಆತನಿಗೆ ಸಕಲವೂ ಸಾಧ್ಯ. ಮೀನ್ಸ್ ಆತನ ಶಕ್ತಿಗೆ ಲಿಮಿಟ್ ಇಲ್ಲ. ಲಿಮಿಟ್ಲೆಸ್ ಆದಂತಹ ಆತನ ಒಂದು ಸುಪ್ರೀಂ ಪವರ್ ಅನ್ನ ದೇವರು ಇಲ್ಲಿ ನಮಗೆ ತಿಳಿಸಿಕೊಡುತ್ತಿರುವಂತದ್ದಾಗಿದೆ. ಇಲ್ಲಿ ನಿನ್ನ ನಂಬಿಕೆಯು ಚಿಕ್ಕದಾಗಿದ್ದರೂ ದೊಡ್ಡದಾಗಿದ್ದರೂ ಅದು ಮುಖ್ಯವಲ್ಲ. ಆದರೆ ನೀನು ಯಾರ ಮೇಲೆ ನಿನ್ನ ನಂಬಿಕೆ ಇಟ್ಟು ಯಾವ ಒಂದು ಕಾರ್ಯವನ್ನ ನೀನು ಆತನ ಸಮ್ಮುಖದಲ್ಲಿ ಆತನ ಒಂದು ಕುರಿತು ನೀನು ಯೋಚಿಸಿ ಮಾಡ್ತಿರುವಂತಹ ಆ ಕಾರ್ಯ ಬಂದು ದೊಡ್ಡದಾಗಿದೆ. ಆ ಒಂದು ದೊಡ್ಡ ದೇವರನ್ನ ನಾವು ಆಶ್ರಯಿಸಿಕೊಂಡಿದ್ದಾಗ ನಮ್ಮ ನಂಬಿಕೆಯನ್ನು ನಾವು ಅಂತಹ ಒಂದು ಮಹಾಶಕ್ತನ ಮೇಲೆ ನಾವು ನಂಬಿಕೆ ಇಟ್ಕೊಂಡಾಗ ಆತನು ನಮ್ಮ ಜೀವಿತಗಳಲ್ಲಿಯೂ ಸಹ ನಾವು ನೆನೆಸ್ಲಿಕ್ಕೆ ಅಸಾಧ್ಯವಾದ ಕಾರ್ಯ, ಒಂದು ಮನುಷ್ಯನ ಒಂದು ಅಳತೆ, ಆತನ ಯೋಚನೆ ಅಳತೆಯನ್ನ ಸಹ ಮೀರುವಂತಹ ಲಿಮಿಟ್ಲೆಸ್ ಆದಂತಹ ಕಾರ್ಯಗಳನ್ನ ದೇವರು ನಮ್ಮ ಜೀವಿತಗಳಲ್ಲಿ ಮಾಡ್ಲಿಕ್ಕೆ ಶಕ್ತರು ಎಂಬುದಾಗಿ ಈ ವಚನವು ನಮಗೆ ಸೂಚಿಸುತ್ತಿರುವಂತದ್ದು ಪ್ರಿಯರೇ. ಹಾಗಾದರೆ ನಮ್ಮ ಮುಖ್ಯ ಫೋಕಸ್ ಬಂದು ಇಲ್ಲಿ ಸೈಜ್ದಾಗಿರಬಹುದು ಅಥವಾ ಅದು ಎಷ್ಟು ದೊಡ್ಡ ಎತ್ತರವಾದಂತಹ ಮರವಾಗಿರಬೇಕು ಅನ್ನುವಂಥದ್ದಲ್ಲ. ಆದ್ರೆ ಮುಖ್ಯ ಫೋಕಸ್ ಬಂದು ನಾವು ಯಾವ ಒಂದು ನಂಬಿಕೆಯ ಮೂಲಕ ಯಾರನ್ನ ನಂಬುತ್ತಾ ಇದ್ದೇವೆ, ಆ ದೇವರಲ್ಲಿನ ಮುಖ್ಯ ಗುಣಲಕ್ಷಣಗಳು ಏನು. ಆತನು ಸರ್ವಶಕ್ತನು, ಎಲ್ಲವನ್ನು ಸರ್ವಾಲೋಚನೆಗಳನ್ನು ಮಾಡಲಿಕ್ಕೆ ಶಕ್ತನು, ಎಲ್ಲಾ ಕಾರ್ಯಗಳನ್ನು ನಡೆಸಲಿಕ್ಕೆ ಶಕ್ತನು. ಆತನಿಗೆ ಆದಿ ಅಂತ್ಯ ಒಂದೂ ಇಲ್ಲ. ಆತನು ಎಲ್ಲವನ್ನೂ ಸಹ ಆತನಿಗೆ ಸಾಧ್ಯ. ಆತನ ಬಾಯಿ ಮಾತಿನಿಂದಲೇ ಎಲ್ಲವೂ ಸಹ ಭೂಮಿಯಲ್ಲಿ ಸೃಷ್ಟಿಯೂ ಸಹ ಎಲ್ಲವೂ ಸಹ ಆತನಿಗೆ ವಿಧೇಯರಾಗಿ ನಡೆದುಕೊಳ್ಳುತ್ತಿರುವಂತಹ ಆ ಒಂದು ಮಹಾಶಕ್ತನನ್ನ ನಾವು ನಂಬಿರುವಾಗ, ನಮ್ಮ ನಂಬಿಕೆಯ ಮೂಲಕವಾಗಿ ದೇವರು ನಮ್ಮ ಜೀವಿತದಲ್ಲಿ ಅಥವಾ ನಮ್ಮ ಒಂದು ಬದುಕಿನಲ್ಲಿ ಅನೇಕ ಕಾರ್ಯಗಳನ್ನ, ಅಸಾಧ್ಯ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನಾಗಿರುತ್ತಾನೆ ಎಂಬುದಾಗಿ ನಾವು ಇಲ್ಲಿ ವಾಕ್ಯದ ಮೂಲಕ ಅರ್ಥ ಮಾಡಿಕೊಳ್ಳಬಹುದು ಪ್ರಿಯರೇ. ಹಾಗಾದರೆ ದೇವರ ಶಕ್ತಿಗೆ ಯಾವುದೇ ರೀತಿಯಾದಂತಹ ಮಿತಿ ಇರುವುದಿಲ್ಲ. ಆತನ ಅಧಿಕಾರದ ಮಾತ್ರದಲ್ಲಿ ನಾವು ನೋಡಬಹುದು. ಒಂದು ಉದಾಹರಣೆಯಲ್ಲಿ
ಪ್ರಭುವನ್ನ ಸಹ ಪುನರುತ್ಥಾನ ಮಾಡಿ ಎಬ್ಬಿಸಿದ ಆತನಾಗಿರುವಂತಹ ದೇವರನ್ನ ನಾವು ನಂಬಿಕೊಂಡಿದ್ದೇವೆ. ಆ ರೀತಿಯಾದಂತಹ ನಂಬಿಕೆ ನಮ್ಮಲ್ಲಿ ಖಂಡಿತವಾಗಿ ಇರುವುದಾದರೆ ಸತ್ಯವೇದದಲ್ಲಿ ನಾವು ಅನೇಕ ಸಂದರ್ಭಗಳಲ್ಲಿ ನೋಡಬಹುದು. ಅದೇ ರೀತಿಯಾಗಿ ದಾವೀದನ ಒಂದು ಚರಿತ್ರೆಯನ್ನ ನಾವು ನೋಡಿಕೊಳ್ಳಬಹುದು. ಆತನು ಚಿಕ್ಕ ಬಾಲಕನಾಗಿದ್ದರು ಆತನಲ್ಲಿ ಇದ್ದಂತಹ ಆ ನಂಬಿಕೆ ಯಾರ ಮೇಲದ್ದಾಗಿತ್ತು? ದೇವರ ಮೇಲದ್ದಾಗಿತ್ತು. ಆ ದೇವರ ಮೇಲನ ಇದ್ದಂತಹ ಆ ಒಂದು ಚಿಕ್ಕ ನಂಬಿಕೆಯಿಂದಲೇ ಆತನು ಏನ್ ಮಾಡದ್ನಂತೆ, ದೊಡ್ಡ ಗೋಲಿಯಾತನನ್ನು ಸಹ ಕೆಡವಿ ಬಿಟ್ಟನಂತೆ. ಆ ರೀತಿಯಾದಂತಹ ನಂಬಿಕೆ, ನಾವು ಆ ನಂಬಿಕೆಯ ಮೂಲಕ ಯಾರನ್ನ ನಾವು ನಂಬಿದ್ದೇವೆ ಎನ್ನುವುದಂತೂ ಮುಖ್ಯವಾಗಿರ್ತದೆ. ಮುಖ್ಯವಾಗಿರುವಂತದ್ದು ನಮ್ಮಲ್ಲಿ ನಂಬಿಕೆಯಾಗಿ ದೇವರು ಎನಿಸಿದರು ನಾವು ನಂಬಿರುವಂತಹ ದೇವರು ಎಂಥವರು ಎಂಬುದಾಗಿ ನಾವು ಆ ನಂಬಿಕೆಯ ಮೂಲಕ ನಾವು ಇತರರಿಗೆ ಅದನ್ನ ಹೇಳ್ತಾ ಇದ್ದೇವೆ. ನಮ್ಮ ನಂಬಿಕೆ ಯಾರ ಮೇಲೆ ಇದೆ ಎಂಬುದಾಗಿ ಇತರರಿಗೆ ನಾವು ಹೇಳ್ತಾ ಇದ್ದೇವೆ. ಸೊ ಆದದ್ದರಿಂದ ನಮ್ಮಲ್ಲಿರುವಂತಹ ಈ ನಂಬಿಕೆ ಅದು ಯಥಾರ್ಥವಾದದ್ದಾಗಿರಬೇಕು ಮತ್ತು ಅದು ಪರಿಪೂರ್ಣವಾಗಿರುವಂತದ್ದಾಗಿರಬೇಕು. ಅದನ್ನ ನಾವು ನಂಬುವಂತಹ ನಂಬಿಕೆ ಪೂರ್ಣ ಮನಸ್ಸಿನಿಂದಂತದಾಗಿರಬೇಕು. ಆಗಲೇ ಆ ನಂಬಿಕೆಗೆ ದೇವರು ಒಂದು ನೀತಿಯಾಗಿ ಅದನ್ನ ಎಣಿಸುವಂತದ್ದಾಗಿದೆ. ಆ ಒಂದು ಚಿಕ್ಕ ನಂಬಿಕೆ ಅಥವಾ ಆ ಒಂದು ನಂಬಿಕೆಯ ಪ್ರಾರಂಭ ದಲ್ಲಿ ನಾವು ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ಇದ್ದಾಗ್ಯೂ ಆ ನಂಬಿಕೆಗೆ ಒಂದು ಗ್ರೋತ್ ಇದೆ. ಆ ನಂಬಿಕೆಗೆ ಒಂದು ಬೆಳವಣಿಗೆ ಇದೆ. ಅದು ದೊಡ್ಡದಾಗಿ ಬೆಳೆದು ಅನೇಕರಿಗೆ ಅದು ಉಪಯೋಗವಾಗ್ಲಿಕ್ಕಿದೆ ಎನ್ನುವಂಥದ್ದನ್ನ ಮುಂದಿನ ಭಾಗದಲ್ಲಿ ನೋಡಿಕೊಳ್ಳೋಣ. ಅದೇ ರೀತಿಯಾಗಿ ಈ ದಾವಿದನ ಸಂಗತಿಯನ್ನು ನಾವು ನೋಡುವಾಗ ಆತನಲ್ಲಿದ್ದ ನಂಬಿಕೆ ಅದು ಯಾರ ಮೇಲೆದಾಗಿತ್ತು? ಸತ್ಯವಾದಂತಹ ಸರ್ವಶಕ್ತನಾದ ಯೆಹೋವನ ಮೇಲೆ ಇಟ್ಟಂತಹ ನಂಬಿಕೆಯ ಮೂಲಕ ಅಷ್ಟು ದೊಡ್ಡವನಾದಂತಹ ಗೋಲ್ಯಾತನನ್ನು ಸಹ ಏನಂತೆ ಒಂದೇ ಒಂದು ಚಿಕ್ಕ ಕಲ್ಲಿನಿಂದ, ಪುಟ್ಟ ಕಲ್ಲಿನಿಂದ ಏನಾಗಿದೆ, ಸಂಹರಿಸಿಬಿಟ್ಟನು ಎಂಬುದಾಗಿ ನೋಡಿಕೊಳ್ಳಬಹುದು. ಅದೇ ಎರಡನೆಯ ಒಂದು ಎಕ್ಸಾಂಪಲ್ ಅನ್ನು ತೆಗೆದುಕೊಂಡಾಗ ನ್ಯಾಯಸ್ಥಾಪಕರ ಒಂದು ಪುಸ್ತಕದಲ್ಲಿ ಬರುವಂತದ್ದು ಯೆಹೋಶುವನ ಗಿದ್ಯೋನನ ಸಂಗತಿಯನ್ನ ನಾವು ನೋಡಿಕೊಳ್ಳಬಹುದು. ಗಿದ್ಯೋನನು ಯಾವ ರೀತಿಯಾಗಿ ಮಿದ್ಯಾನರನ್ನ ಆತನು ಅಡಗಿಸಿ ಬಿಟ್ಟನು. ಆತನು ದೊಡ್ಡ ಸೈನ್ಯವನ್ನು ಕರೆದುಕೊಂಡು ಹೋದಾಗ್ಯೂ ದೇವರು ಅವನಿಗೆ ಹೇಳ್ತಾರೆ, ನಿನ್ನಲ್ಲಿರುವಂತಹ ದೊಡ್ಡ ಸೈನ್ಯದ ಮೂಲಕ ನೀನು ಮಿದ್ಯಾನರನ್ನು ಸೋಲಿಸ್ತೀಯ. ಈ ಸಂಗತಿ ಆ ರೀತಿಯಾಗಿರಬಾರದು. ನನ್ನ ಪ್ರಭಾವ, ನನ್ನ ಶಕ್ತಿಯ ಮೂಲಕ ನೀನು ನಿನ್ನ ಶತ್ರುಗಳನ್ನ ಸೋಲಿಸಿರುವಂತದ್ದು ಅನೇಕರಿಗೆ ತಿಳಿಯ ಬರಬೇಕು. ಯಾಕೆಂದರೆ ನಿನ್ನಲ್ಲಿರುವಂತ ಅಷ್ಟು ಮಂದಿಯನ್ನ ವಾಪಸ್ ಕಳಿಸ್ಬಿಡು. ಬರೀ 300 ಮಂದಿಯ ಮೂಲಕ ನೀನು ಈ ದೊಡ್ಡ ಮಿದ್ಯಾನರ ಹಿಂದಟ್ಟಿದರೆ ನಿನಗೆ ಜಯವನ್ನ ಕೊಡ್ತೇನೆ ಅಂತ ದೇವರು ಹೇಳಿರುವಂತ ಮಾತು ಆತನ ಶಕ್ತಿಗೆ ಇರುವಂತಹ ಒಂದು ಮಹತ್ತಾಗಿರುತ್ತದೆ ಪ್ರಿಯರೇ. ಆತನು ಎಂತಹ ಮಹಾಶಕ್ತನು, ಮಹಾಪರಾಕ್ರಮಶಾಲಿ. ಆತನಿಗೆ ಬೇಕಾದದ್ದು ದೊಡ್ಡ ಸೈನ್ಯವಲ್ಲ, ಆತನಿಗೆ ಬೇಕಾದದ್ದು ಆತನದೇ ಆದಂತಹ ಸರ್ವಶಕ್ತನಾದಂತಹ ದೇವರಿಗೆ ತನ್ನ ಒಂದು ಪರಾಕ್ರಮವನ್ನ ತೋರಿಸುವಂತಹ ದೇವರು ಅಂದು ಆ ಗಿದ್ಯೋನನ ಮೂಲಕವಾಗಿ ಈ ಮಿದ್ಯಾನರನ್ನ ಸೋಲಿಸಿ ಜಯವನ್ನ ಕೊಟ್ಟಿರುತ್ತಾರೆ. ಅಂತಹ ದೇವರು ನಮ್ಮ ದೇವರಾಗಿರುತ್ತಾರೆ. ಅಂತಹ ದೇವರು ದೊಡ್ಡ ದೇವರು ನಮ್ಮ ದೇವರಾಗಿರುತ್ತಾರೆ. ಆತನಿಗೆ ಅಸಾಧ್ಯವಾದದ್ದು ಏನೂ ಇಲ್ಲ. ಆತನಿಗೆ ಯಾವ ರೀತಿಯಾದಂತಹ ಲಿಮಿಟ್ಸ್ ಕೂಡ ಇರುವುದಿಲ್ಲ ಎಂಬುದನ್ನು ಈ ವಚನಗಳು ಸೂಚಿಸುವಂತದ್ದಾಗಿದೆ ಪ್ರಿಯರೇ. ಅದೇ ರೀತಿಯಾಗಿ ಸಾಸಿವೆ ಕಾಳಿನಷ್ಟು ನಂಬಿಕೆ ನಮ್ಮಲ್ಲಿ ಇರುವುದಾದರೆ ದೇವರು ಸಹ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿ ನಾವು ನೆನೆಸದಂತಹ ಕಾರ್ಯಗಳನ್ನ ನಮ್ಮ ಜೀವಿತದಲ್ಲಿ ಮಾಡ್ತಾರೆ ಎಂಬುದಾಗಿ. ಹಾಗಾದ್ರೆ ದೇವರು ಈ ವಾಕ್ಯದ ಮೂಲಕ ನಿಮ್ಮ ನಂಬಿಕೆಯಲ್ಲಿ ಇರಬೇಕಾದಂತಹ ಒಂದು ಅಭಿವೃದ್ಧಿಯನ್ನ ಎದುರು ನೋಡ್ತಾ ಇದ್ದಾರಾ, ಅಥವಾ ದೇವರೇ ನಮಗೆ ಒಂದು ವರದ ರೀತಿಯಲ್ಲಿ ಒಂದು ಅಧಿಕಾರವನ್ನ ಕೊಡ್ತಾ ಇದ್ದಾರೆ ಅಂತ ಅನಿಸ್ತಿದೆ ಅಂದರೆ, ಖಂಡಿತವಾಗಿ ದೇವರು ಇಲ್ಲಿ ನಿನ್ಗೆ ಈ ಅಧಿಕಾರನ ನಿನಗೆ ಕೊಡ್ತಾ ಇದ್ದೀನಿ, ನೀನು ಈ ನಂಬಿಕೆಯ ಮೂಲಕ ಈ ಬೆಟ್ಟವನ್ನು ಸಹ ಜಯಿಸಬಹುದು ಎಂಬುದಾಗಿ ಅದು ಮೇಲ್ನೋಟಕ್ಕೆ ಕಂಡರೂ ಅದು ಒಳಗಡೆ ಇರುವಂತಹ ನಂಬಿಕೆ ಎಂಬ ಬೀಜಕ್ಕೆ ದೇವರು ಈ ಸಾಸಿವೆ ಕಾಳಿನಷ್ಟು ಈ ಒಂದು ಸಾರಾಂಶವನ್ನು ಹೋಲಿಸಿದ್ದಾರೆ ಅಂತ ನಾವು ನಿಜವಾದಂತಹ ನಾವು ನಂಬಿಕೆಯ ವಿಷಯದಲ್ಲಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಪ್ರಿಯರೇ. ಅದೇ ರೀತಿಯಾಗಿ ನಾವು ನಂಬಿಕೆಯನ್ನ ಹೇಗೆ ಬೆಳೆಸಿಕೊಳ್ಳಬೇಕು? ಅದು ಸಾಸಿವೆ ಕಾಳಿನಷ್ಟು ನಂಬಿಕೆ ಚಿಕ್ಕದಾಗಿ ನಾವು ದೇವರ ರಾಜ್ಯಕ್ಕೆ ಸೇರಿಸಲ್ಪಟ್ಟಾಗ ನಮ್ಮ ನಂಬಿಕೆ ಅದು ಚಿಕ್ಕದಾಗಿಯೇ ಇರಬಹುದು. ಆದ್ರೆ ಅದು ಬೆಳೆಯುತ್ತಾ ನಾವು ನಂಬಿಕೆಯ ಒಂದು ಚಿಕ್ಕ ಬೀಜವನ್ನ ನಾವು ನಮ್ಮ ಹೃದಯದಲ್ಲಿ ಬಿತ್ತುಕೊಂಡಾಗ ನಾವು ಪ್ರಾರ್ಥನೆಯನ್ನು ಮಾಡುವುದರ ಮೂಲಕವಾಗಿ ವಾಕ್ಯವನ್ನ ಧ್ಯಾನಿಸುವಂತಹ ಮೂಲಕವಾಗಿ
ದೇವರೊಟ್ಟಿಗೆ ಸಹವಾಸದಲ್ಲಿ ಇರುವಂತದ್ರ ಮೂಲಕವಾಗಿ ಮತ್ತು ನಾವು ಮಾಡುವಂತಹ ಆರಾಧನೆಯ ಮೂಲಕವಾಗಿ ನಾವು ಈ ಚಿಕ್ಕ ನಂಬಿಕೆಯನ್ನ ನಾವು ಆಕ್ಟಿವೇಟ್ ಮಾಡಬಹುದು. ನಮ್ಮ ಒಂದು ಹೃದಯದಲ್ಲಿ ಯಾವ ರೀತಿಯಾಗಿ ಒಂದು ನೀರಿನ ಒಂದು ತ್ಯಾವ ಬಂದು ಆ ಬೀಜವನ್ನ ಸಾಫ್ಟನ್ ಮಾಡಿ ಆಕ್ಟಿವೇಟ್ ಮಾಡುತ್ತದೋ, ಆ ರೀತಿಯಾಗಿ ಈ ಚಿಕ್ಕದಾದ ನಂಬಿಕೆ ಎಂಬ ಬೀಜವನ್ನ ನಮ್ಮ ಹೃದಯದಲ್ಲಿ ನಾವು ಯಾವಾಗ ಬಿತ್ತಿಕೊಳ್ತೇವೆ, ಆವಾಗಲೇ ನಾವು ಏನ್ ಮಾಡ್ಬೇಕಂತೆ ದೇವರು ಹೇಳ್ತಾ ಇದ್ದಾರೆ, ತಮ್ಮ ವಚನಗಳಲ್ಲಿ ಬರೆಸ್ತಾ ಇದ್ದಾರೆ. ನಾವು ಇಟ್ಟಿರುವಂತಹ ನಂಬಿಕೆಗೆ ಕ್ರಿಸ್ತನು ಹೇಳಿರುವಂತಹ ಸುವಾರ್ತೆ ಮುಖ್ಯ ಅಡಿಪಾಯವಾಗಿರಬೇಕು ಎಂಬುದಾಗಿ. ನಾವು ಯಾವಾಗ ಇದು ರೋಮಾಪುರದವರಿಗೆ ಬರೆದಂತಹ ಸುವಾರ್ತೆ 10ನೇ ಅಧ್ಯಾಯದ ಒಂದು 17ನೇ ವಚನದಲ್ಲಿ ಈ ಒಂದು ವಚನವನ್ನ ನೋಡಬಹುದು. ಯಾವ ಒಂದು ಸುವಾರ್ತೆಯ ಮೇಲೆ ನಾವು ಕೇಳಿದಂತ ಸುವಾರ್ತೆ ಅದು ಯಾವ ರೀತಿಯಾಗಿದೆ, ಅದನ್ನ ಮುಖ್ಯವಾಗಿ ನಾವು ಪರಿಶೋಧಿಸಿ ಇದು ಯಾವ ರೀತಿಯಾಗಿ ವಾಕ್ಯ ಪ್ರಕಾರವಾಗಿದೆಯಾ ಇಲ್ಲವೇ ಎಂಬುದಾಗಿ ಅದನ್ನ ನಾವು ಸರಿಯಾಗಿ ಪರಿಶೋಧಿಸಿ ಅದರ ಮೇಲೆ ನಾವು ನಂಬಿಕೆ ಎಂಬ ಬೀಜವನ್ನ ಬಿತ್ತುಕೊಂಡು ಹೃದಯದಲ್ಲಿ ಈ ಒಂದು ನಂಬಿಕೆ ಎಂಬ ಬೀಜಕ್ಕೆ ನಾವು ಏನ್ ಮಾಡ್ಬೇಕು, ಪ್ರತಿನಿತ್ಯ ನಾವು ಹೃದಯದಲ್ಲಿ ದೇವರ ಸಹವಾಸದೊಂದಿಗೆ ಇರಬೇಕಾಗುತ್ತದೆ. ವಾಕ್ಯಗಳನ್ನ ನಾವು ಧ್ಯಾನಿಸಬೇಕಾಗುತ್ತದೆ. ದೇವರಲ್ಲಿ ನಾವು ಪ್ರಾರ್ಥನೆ, ವಿಜ್ಞಾಪನೆಗಳಲ್ಲಿ, ಆರಾಧನೆಗಳಲ್ಲಿ ನಾವು ಪಾಲುಗಾರರಾಗಿರುವಾಗ ನಮ್ಮಲ್ಲಿ ಬಿತ್ತಲ್ಪಟ್ಟಂತಹ ಈ ನಂಬಿಕೆ ಏನಾಗುತ್ತದೆ, ಆಕ್ಟಿವೇಟ್ ಆಗುತ್ತೆ. ಆಕ್ಟಿವೇಟ್ ಆಗಿ ನಮ್ಮ ಹೃದಯದಲ್ಲಿ ಅದು ಏನ್ ಮಾಡುತ್ತದೆ ಅಂತೆ, ಬೆಳೆದು 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 ದೊಡ್ಡದಾದ ಮರವಾಗಿ ಅದು ಉದಯಿಸಿ ಮತ್ತು ಅನೇಕರಿಗೆ ಆ ನಂಬಿಕೆಯ ಮೂಲಕ ನಾವ್ ಏನ್ ಹೇಳ್ತೇವೆ, ಖಂಡಿತವಾಗಿ ನಾವು ನಂಬಿರುವಂತಹ ನಂಬಿಕೆ ನಮ್ಮನ್ನ ಇತರರಿಗೆ ನಾವು ಯಾರನ್ನ ನಂಬಿದ್ದೇವೆ ಎಂತ ನಾವು ಹೇಳುವ ರೀತಿಯಲ್ಲಿ ನಮ್ಮನ್ನ ಮಾರ್ಪಡಿಸಿ ಬಿಡುವಂತದ್ದಾಗಿದೆ. ಸೊ ಅದಕ್ಕಾಗಿಯೇ ದೇವರು ತಮ್ಮ ಆತ್ಮಿಕವಾದಂತಹ ಪವಿತ್ರಾತ್ಮರ ಫಲಗಳಲ್ಲಿ ನಾವು ನೋಡಬಹುದು. ಪವಿತ್ರಾತ್ಮನಿಂದ ಉಂಟಾಗುವ ಫಲಗಳಲ್ಲಿ ನಂಬಿಕೆ ಎನ್ನುವಂಥದ್ದು ಸಹ ಒಂದು ಫಲವಾಗಿರುತ್ತದೆ. ಸೊ ಆತ್ಮಿಕ ಜೀವಿತಕ್ಕೆ ಬೇಕಾಗಿರುವಂತಹ ಆ ಒಂದು ಫಲಗಳಲ್ಲಿ ನಂಬಿಕೆಯು ಸಹ ಒಂದು ಮುಖ್ಯವಾದಂತಹ ಭಾಗವನ್ನ ವಹಿಸುತ್ತದೆ. ಯಾವಾಗ ನಾವು ಪವಿತ್ರಾತ್ಮರಿಗೆ ನಮ್ಮ ಹೃದಯದಲ್ಲಿ ಸ್ಥಳವನ್ನ ಕೊಟ್ಟು ಈ ನಂಬಿಕೆಯನ್ನ ಹುಟ್ಟಿಸಿ ಅದನ್ನ ಪೂರೈಸುವ ಆತನನ್ನ ಎಂಬುದಾಗಿ ಎಂದರೆ ದೇವರ ಸಹವಾಸದೊಂದಿಗೆ ಆ ನಂಬಿಕೆಯಲ್ಲಿ ನಾವು ಬೆಳೆಯುತ್ತಾ ಬರ್ತೇವೋ, ಖಂಡಿತವಾಗಿ ದೇವರು ಹೇಳಿದಂತ ಆ ಚಿಕ್ಕ ಸಾಸುವೆ ಕಾಳಿನಷ್ಟು ನಂಬಿಕೆಯ ಮೂಲಕ ನೀನು ಒಂದು ದೊಡ್ಡ ದೊಡ್ಡ ಕಾರ್ಯಗಳನ್ನ ಮಾಡಬಹುದು ಎಂಬುದಾಗಿ ತಿಳಿಸಿರುವಂತಹ ಆ ಒಂದು ವಚನವು ಸಹ ನಮ್ಮ ಜೀವಿತದಲ್ಲಿ ಅದು ಸ್ಟಾರ್ಟ್ ಆಗಿ ಅದು ಒಂದು ಕಾರ್ಯರೂಪಕ್ಕೆ ಬರುವಂತದ್ದಾಗಿರುತ್ತದೆ. ಇದು ಯಾವುದೇ ರೀತಿಯಾಗಿ ನೀನು ಇದನ್ನ ತಕ್ಷಣವೇ ಅಪ್ಲೈ ಮಾಡಿ ತಕ್ಷಣವೇ ಇದು ಆಗುವಂತದ್ದು ಎಂಬುದಾಗಿ ನಾವು ನೆನೆಸಿದರೆ ಖಂಡಿತವಾಗಿ ನಾವು ಮೂರ್ಖರಾಗಿ ಹೋಗಿಬಿಡ್ತೇವೆ ಪ್ರಿಯರೇ. ಆದರೆ ಈ ವಾಕ್ಯದಲ್ಲಿನ ಮುಖ್ಯ ತಾತ್ಪರ್ಯ, ಮುಖ್ಯ ಅರ್ಥ, ಒಳ ಅರ್ಥ ಬಂದು ದೇವರು ಈ ರೀತಿಯಾದಂತಹ ಸಂಗತಿಯನ್ನ ಬರೆಸಿದ್ದಾರೆ ಎಂಬುದನ್ನ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಅದೇ ರೀತಿಯಾಗಿ ಅದು ಅಭಿವೃದ್ಧಿ ಹೊಂದುವಾಗ ಪ್ರಾರಂಭದಲ್ಲಿ ಚಿಕ್ಕದಾಗಿ ಗಿಡವಾಗಿ ಇದ್ದರೂ ದೊಡ್ಡದಾದಂತಹ ಮರವಾಗಿ ಬೆಳೆಯುತ್ತಾ ಅನೇಕರಿಗೆ ಇದು ಯೂಸ್ ಆಗುವಂತದ್ದಾಗಿದೆ. ಮೀನ್ಸ್ ನಾವು ಹೇಳುವಂತ ನಂಬಿಕೆಯ ಮೂಲಕ ನಾವು ಯಾರನ್ನ ನಂಬಿದ್ದೇವೆ ಎನ್ನುವಂಥದ್ದನ್ನ ಕುರಿತು ನಾವು ಇತರರಿಗೆ ತಿಳಿಸುವಾಗ ಅನೇಕರಿಗೆ ನಾವು ನಮ್ಮ ಸುತ್ತಮುತ್ತಲು ಇರುವಂತಹ ಜನರಿಗೆ ನಮ್ಮ ದೇವರನ್ನ ನಾವು ನಂಬಿರುವಂತಹ ಮುಖ್ಯ ದೃಢವಾದ ಅಡಿಪಾಯವಾಗಿರುವ ಸುವಾರ್ತೆಯನ್ನ ನಾವು ಅನೇಕರಿಗೆ ಸಾರುವಾಗ ಆ ಒಂದು ಸುವಾರ್ತೆಯನ್ನ ನಿಮಿತ್ತವಾಗಿ ಅನೇಕರು ಏನ್ ಮಾಡ್ತಾರಂತೆ, ರಕ್ಷಿಸಲ್ಪಡ್ತಾರೆ. ದೇವರು ಒಂದು ಪರಲೋಕ ರಾಜ್ಯದ ಒಂದು ಸಾಮ್ಯವನ್ನ ಹೇಳುತ್ತಾ ಕೂಡ ಅದೇ ಹೇಳಿದರೆ, ನೀನು ಪ್ರಾರಂಭದಲ್ಲಿ ಒಂದು ಸಣ್ಣ ಸಾಸಿವೆ ಕಾಳಿನಷ್ಟು ಗಾತ್ರದಲ್ಲಿ ಆ ರಾಜ್ಯವು ಬಿತ್ತಲ್ಪಟ್ಟರು ಭೂಮಿಯಲ್ಲಿ, ಅದು ದೊಡ್ಡದಾಗಿ ಫಲಿಸುತ್ತಾ ಬಂದು ಅನೇಕರಿಗೆ ಆಶ್ರಯವಾಗುತ್ತದೆ, ಅನೇಕ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವಾಗುತ್ತದೆ ಎಂಬುದಾಗಿ ಬರೆಸಿದ್ದಾರೆ. ಅದರ ಮುಖ್ಯ ತಾತ್ಪರ್ಯ ಬಂದು ದೇವರ ರಾಜ್ಯದ ಸುವಾರ್ತೆ ಮೊದಲನೇದಾಗಿ ನಿನ್ನ ಹೃದಯದಲ್ಲಿ ಸಾಸಿವೆ ಕಾಳಷ್ಟು ಗಾತ್ರದಲ್ಲಿ ಅದು ಬಿತ್ತಲ್ಪಟ್ಟರು, ನೀನು ಅದನ್ನ ಸರಿಯಾದ ರೀತಿ ಪೋಷಿಸುವುದಾದರೆ ಅದರ ಮೂಲಕವಾಗಿ ದೇವರ ಒಂದು ಪ್ರಭಾವವು ನಮ್ಮ ಮೂಲಕ ಹೊರಪಟ್ಟು ಅದು ದೊಡ್ಡದಾದಂತಹ ರೆಂಬೆ ಕೊಂಬೆಗಳನ್ನ ಚಾಚಲ್ಪಟ್ಟು ಅನೇಕರು ಅದನ್ನ ನೋಡಿ ನಮ್ಮಲ್ಲಿ ಅಟ್ರಾಕ್ಟ್ ಆಗಿ ಬಂದು ಆ ಒಂದು ಫಲದ ಮೂಲಕನೇ ಅನೇಕ ಜನರು ಅಟ್ರಾಕ್ಟ್ ಆಗುವಂತದ್ದು. ಹೇಳಬೇಕೆಂದರೆ ನಾವು ಸಹ ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದು ಫಲದಾಯಕವಾದಂತಹ ಜೀವಿತವನ್ನ ಜೀವಿಸಿದರೆ ಖಂಡಿತವಾಗಿ ಇನ್ನೊಬ್ರು ಬಂದು ಕೇಳುವಂತದ್ದಾಗಿರಬಹುದು,
ಆಗಿರಬಹುದು, ಅಥವಾ ನಾವು ಇನ್ನೊಬ್ಬರ ಬಳಿಗೆ ಹೋಗಿ ಅವರನ್ನ ಸಂಧಿಸಲಿಕ್ಕೆ ಆಗುತ್ತದೆ ಪ್ರಿಯರೇ. ಆ ರೀತಿಯಾದಂತಹ ಒಂದು ಉತ್ತಮವಾದಂತಹ ಫಲಭರಿತವಾದಂತಹ ಆತ್ಮಿಕ ಜೀವಿತವನ್ನ ನಾವು ಜೀವಿಸ್ಲಿಕ್ಕೆ ದೇವರ ಹಸ್ತಗಳಿಗೆ ನಮ್ಮ ಜೀವಿತಗಳನ್ನು ಒಪ್ಪಿಸಿಕೊಡಬೇಕಾಗುತ್ತದೆ. ಯಾವಾಗ ಈ ಒಂದು ರೆಂಬೆ ಕೊಂಬೆಗಳಿಗೆ ಅನೇಕರು ಬಂದು ಅದನ್ನ ಆಶ್ರಯಿಸ್ಲಿಕ್ಕೊಳ್ಳೋದಕ್ಕೆ ಪ್ರಾರಂಭಿಸ್ತಾರೋ, ನಮ್ಮಲ್ಲಿರುವಂತಹ ರಕ್ಷಣಾ ಸುವಾರ್ತೆಯನ್ನ ನಾವು ಯಾವಾಗ ಇತರರಿಗೆ ಹೇಳುತ್ತೇವೋ, ಅವರು ಸಹ ನಮ್ಮ ಮೂಲಕ ದೇವರನ್ನ ಆಧಾರ ಪಡಿಸಿಕೊಳ್ತಾರೆ, ದೇವರನ್ನ ಆಶ್ರಯಿಸಿಕೊಳ್ಳುತ್ತಾರೆ. ನಂಬಿರುವಂತಹ ವಾಕ್ಯಕ್ಕೆ ಎಡೆಗೊಟ್ಟು ಅವರು ಸಹ ಭಕ್ತಿಯಲ್ಲಿ ಬಂದು ರಕ್ಷಿಸಲ್ಪಡ್ತಾರೆ. ಅವರ ಆತ್ಮವು ಸಹ ರಕ್ಷಣೆಗೆ ಬರುವಂತದ್ದಾಗಿರುತ್ತದೆ. ಈ ರೀತಿಯಾದಂತಹ ಪ್ರಕ್ರಿಯೆಯನ್ನ, ಈ ರೀತಿಯಾದಂತಹ ಒಂದು ಬೆಸ್ಟ್ ಎಕ್ಸಾಂಪಲ್ ಅನ್ನ ಪ್ರಭು ನಮಗೆ ಅವತ್ತೇ ತಿಳಿಸಿಕೊಟ್ಟಿದ್ದರು. ಆದರೆ ಇದನ್ನ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ಅಪ್ಲೈ ಮಾಡ್ತಿದ್ದೀವಿ? ನಾವು ಬರೀ ಒಂದು ಮಾತಿನ ಮೂಲಕ ಹೇಳಿ ಇದು ಪರ್ವತವೇ ಕಿತ್ತುಕೊಂಡು ಹೋಗಿ ಬೀಳ್ಬೇಕು ಅಂತ ನಮ್ಮ ಎಣಿಕೆಯಲ್ಲಿ ಆ ರೀತಿಯಾಗಿ ಇಷ್ಟು ತನಕ ಯೋಚಿಸಿದರೆ ಅದು ಖಂಡಿತವಾಗಿ ದೇವರು ಆ ಅರ್ಥವನ್ನು ಸೂಚಿಸೋದಕ್ಕೆ ಹೇಳ್ತಾ ಇಲ್ಲ. ಆದರೆ ನಮ್ಮ ನಂಬಿಕೆ ಯಾರ ಮೇಲೆ ಇದೆ, ಯಾರ ಮೇಲೆ ಇರುವಂತದ್ದಾಗಿದೆ ಎಂಬುದೇ ಮುಖ್ಯವಾದಂತಹ ಅಂಶ. ಮತ್ತು ಆ ದೇವರು ಎಷ್ಟು ಉನ್ನತರು ಎಂಬುದಾಗಿ ನಾವು ತಿಳಿದುಕೊಂಡಾಗ ಆ ನಂಬಿಕೆ ಎಂಬ ಬೀಜ ನಮ್ಮ ಹೃದಯದಲ್ಲಿ ನಿಜವಾಗಲು ಅದು ಫಲಿಸುವುದಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನ, ಅದಕ್ಕೆ ಫಲಿಸೋದಕ್ಕೆ ಬೇಕಾದಂತಹ, ಅದು ಫಲಿಸಿ ದೊಡ್ಡದಾಗಿ ಅಭಿವೃದ್ಧಿ ಹೊಂದೋದಕ್ಕೆ ಬೇಕಾಗಿರುವಂತಹ ಸಕಲವನ್ನ ದೇವರು ನಮ್ಮ ಜೀವಿತದಲ್ಲಿ ಮಾಡಿಕೊಡ್ತಾರೆ. ಮತ್ತು ನೀನು ಆ ನಂಬಿಕೆಯ ಮೂಲಕ ಅಸಾಧ್ಯ ಕಾರ್ಯಗಳನ್ನ ಮಾಡಲಿಕ್ಕೆ ನಮಗೆ ಬೇಕಾದಂತಹ ಶಕ್ತಿಯನ್ನು ಸಹ ದೇವರು ಕೊಡ್ತಾರೆ. ಅಸಾಧ್ಯವಾದ ಕಾರ್ಯಗಳು ಅಂದರೆ ಅದು ನಾವು ಎಣಿಸಬಹುದು, ಅನೇಕ ಅದ್ಭುತಗಳನ್ನ ನಾವು ಸಹ ಮಾಡ್ತೇವೆ ಎಂಬುದಾಗಿ ಎನಿಸಿದರೆ ಖಂಡಿತವಾಗಿ ಇಲ್ಲ. ಯಾಕೆಂದರೆ ಒಂದು ಆತ್ಮವನ್ನು ಅಥವಾ ಒಬ್ಬರನ್ನ ದೇವರ ಕಡೆಗೆ ತಿರುಗಿಸುವಂತದ್ದಾಗಿರುವಂತದ್ದೇ ಮುಖ್ಯವಾಗಿ ದೇವರು ನಮ್ಮಿಂದ ಎದುರು ನೋಡುವಂತಹ ಒಂದು ಒಳ್ಳೆಯ ಕಾರ್ಯ ಅಥವಾ ಸತ್ಕಾರ್ಯ ಎಂಬುದಾಗಿ ನಾವು ವಚನಗಳಲ್ಲಿ ನೋಡಿಕೊಳ್ಳಬಹುದು ಪ್ರಿಯರೇ. ಅದೇ ರೀತಿಯಾಗಿ ಈ ಒಂದು ಚಿಕ್ಕ ನಂಬಿಕೆ ಒಂದು ದೊಡ್ಡದಾಗಿ ಬೆಳೆದು ಅದು ತಾವೇ ಅಷ್ಟೊಂದು ಬಲವಾಗಿ ದೇವರಲ್ಲಿ ನಿಂತುಕೊಳ್ಳುವ ಹಾಗೆ ಮಾಡಿದಂತಹ ಒಂದು ಆಗಿನ ಪ್ರಭುವಿನ ಶಿಷ್ಯರನ್ನ ನಾವು ಗಮನಿಸಬಹುದು ಪ್ರಿಯರೇ. ಅವರಿಗೆ ಯಾವ ರೀತಿಯಾಗಿ ಒಂದು ಚಿಕ್ಕದಾದಂತ ನಂಬಿಕೆ ಪ್ರಾರಂಭದಲ್ಲಿ ಚಿಕ್ಕದಾಗೆ ಇದ್ದರು. ಅವರು ಪ್ರಾರಂಭಿಸಿಕೊಂಡಾಗ, ಅಂದರೆ ಪ್ರಭು ಪುನರುತ್ಥಾನಗೊಂಡು ಪರಲೋಕ ಆರೋಹಣ ಆದ ನಂತರವಾಗಿ ಅವರು ಸಭೆಯಾಗಿ ಕೊಡ್ತಿದ್ದಾಗ ಅವರ ನಂಬಿಕೆ ಅದು ಇನ್ನ ಪ್ರಾರಂಭದ ಸ್ಥಿತಿಯಲ್ಲಿ ಇದ್ದಾಗ್ಯೂ ಅವರಲ್ಲಿ ಯಾವುದೇ ರೀತಿಯಾದಂತ ಕೇಳಲ್ಪಟ್ಟ ವಾಕ್ಯಗಳನ್ನ ಧೈರ್ಯದಿಂದ ಅದನ್ನ ಪ್ರಕಟಿಸ್ಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿ ಇದ್ದಾಗ್ಯೂ ಸಹ ಈ ನಂಬಿಕೆ ಎನ್ನುವಂಥದ್ದು ನಮ್ಮಲ್ಲಿ ಇದ್ದಾಗ ಖಂಡಿತವಾಗಿ ನಂಬಿಕೆಯಲ್ಲಿ ಏನೋ ಒಂದು ಜೀವವಿದೆ ಎನ್ನುವಂಥದ್ದನ್ನು ಸಹ ನಾವು ಅರ್ಥ ಮಾಡಿಕೊಳ್ಳಬಹುದು. ಯಾಕೆಂದರೆ ಈಗ ಈ ಒಂದು ಬೀಜವನ್ನ ಯಾವ ರೀತಿಯಾಗಿ ನಮ್ಮ ಮಣ್ಣಿನಲ್ಲಿ ಹಾಕಿದರೆ ಅದು ಹಾಗೆ ಹೂಣಲ್ಪಟ್ಟು ಸತ್ತು ಸಮಾಧಿ ಹೊಂದು ಬಿಡೋದಿಲ್ಲ. ಅದರಲ್ಲಿಯೂ ಸಹ ಒಂದು ನೂತನವಾದ ಸೃಷ್ಟಿಯನ್ನ ದೇವರು ಬೀಜದಲ್ಲಿ ಇಟ್ಟಿರುತ್ತಾರೆ. ಆ ಒಂದು ಬೀಜದಲ್ಲಿ ಎನ್ಸೈಮಲ್ ಆಕ್ಟಿವಿಟಿ ಮೂಲಕ ಯಾವ ರೀತಿಯಾದ ಜರ್ಮಿನೇಷನ್ ಪ್ರಾಸೆಸ್ ಅನ್ನ ಹೊಂದುತ್ತದೋ ಅದೇ ರೀತಿಯಾಗಿ ನಾವು ಇವಾಗ ಪ್ರಾರಂಭದಲ್ಲಿ ಹೊಂದಿದಂತಹ ಈ ನಂಬಿಕೆಯು ನಮ್ಮ ಹೃದಯದಲ್ಲಿ ಬೀಜವಾಗಿ ಬಿತ್ತಿದ ಮೂಲಕ ನಂತರವಾಗಿ ಅದು ಬೆಳೆದು ಅಭಿವೃದ್ಧಿ ಹೊಂದುವಂತದ್ದಾಗಿರುತ್ತದೆ. ಅದಕ್ಕೆ ಬೇಕಾದಂತಹ ಪ್ರಾರ್ಥನೆ ಆಗಿರಬಹುದು, ವಾಕ್ಯ ಧ್ಯಾನದಲ್ಲಿ ನಾವು ಖಂಡಿತವಾಗಿದ್ದಾಗ ದೇವರು ಆ ಒಂದು ಚಿಕ್ಕ ನಂಬಿಕೆಯನ್ನ ದೊಡ್ಡದಾದಂತಹ ಒಂದು ಎತ್ತರಕ್ಕೆ ತೆಗೆದುಕೊಂಡು ಹೋಗಲು ಅವರು ಶಕ್ತರಾಗಿರ್ತಾರೆ. ಅದಕ್ಕೆ ಮುಖ್ಯ ಎಕ್ಸಾಂಪಲ್ ಬಂದು ನಾವು ಪೇತರರನ್ನ ತೆಗೆದುಕೊಳ್ಳಬಹುದು, ಇಲ್ಲ ಯೋಹಾನರನ್ನ ತೆಗೆದುಕೊಳ್ಳಬಹುದು. ಅವರು ಯಾವ ರೀತಿಯಾಗಿ ಈ ಅಪೋಸ್ತಲರ ಕೃತ್ಯಗಳು 4ನೇ ಅಧ್ಯಾಯದ 13ನೇ ವಚನಗಳಲ್ಲಿ ನಾವು ನೋಡಿಕೊಳ್ಳುವಾಗ ಅವರು ಪ್ರಾರಂಭದಲ್ಲಿ ಹೆದರುತ್ತಾರೆ. ನಾನು ವಾಕ್ಯವನ್ನ ಹೇಳಿದ್ರೆ ಯಾರು ಹೇಗೆ ರಿಯಾಕ್ಟ್ ಆಗ್ತಾರೆ, ಇಲ್ಲಿರುವಂತ ಯಹೂದಿಗಳು ನಮ್ಮ ವಿರುದ್ಧವಾಗಿ ಹೇಗೆ ಆಡಬಹುದು ಎಂಬುದಾಗಿ. ಅದಕ್ಕಾಗಿ ಒಂದು ಪೇತ್ರನು ಸಹ ನೋಡಬಹುದು, ಸುಳ್ಳನ್ನು ಸಹ ಹೇಳ್ಬಿಡ್ತಾರೆ. ನನಗೆ ಪ್ರಭು ಏನಂತಾನೆ ಗೊತ್ತಿಲ್ಲ ಎಂಬುದಾಗಿಯೂ ಸಹ ಸುಳ್ಳನ್ನು ಸಹ ಹೇಳುವಂತದ್ದು. ಅಂದ್ರೆ ಅವರ ನಂಬಿಕೆಯಲ್ಲಿ ಏನಿತ್ತು? ಕುಂದಿತ್ತು, ಕೊರತೆಗಳು ಇತ್ತು. ಆದರೂ ಸಹ ದೇವರು ಆ ಒಂದು ಕುಂದನ್ನು, ಕೊರತೆಗಳನ್ನು ತೆಗೆದು ಹಾಕಿ ಕೊನೆಯದಾಗಿ ತಮ್ಮನ್ನೇ ತಾವು ದೇವರಿಗಾಗಿ ಸಮರ್ಪಿಸಿ ಅನೇಕರ ಮುಂದೆ ಬಲವಾಗಿ ಸುವಾರ್ತೆಯನ್ನು ಸಾರಿ ಅವರು ಸಹ ರಕ್ತ ಸಾಕ್ಷಿಯಾಗಿ ದೇವರಿಗಾಗಿ ನಿಲ್ಲುವಂತದ್ದನ್ನ ನಾವು ಅವರ ಜೀವಿತದಲ್ಲಿಯೂ ಸಹ ನಾವು ನೋಡಬಹುದಾಗಿದೆ ಪ್ರಿಯರೇ. ಸೊ ಈ ರೀತಿಯಾದಂತಹ ಒಂದು ಜೀವವುಳ್ಳ ನಂಬಿಕೆಯಾಗಿ ನಮ್ಮ ನಂಬಿಕೆಯು ಮಾರ್ಪಡಬೇಕೆಂದರೆ ನಾವಿಟ್ಟಿರುವಂತಹ ನಂಬಿಕೆ ಯಾರ ಮೇಲೆ, ಅವರು ಎಂತಹ ಮಹಾ ದೊಡ್ಡ ಶಕ್ತರು ಎಂಬುದನ್ನು ಸಹ ನಾವು ತಿಳಿದುಕೊಳ್ಳಬಹುದು.
ಹೇಗೆ ತಿಳಿದುಕೊಳ್ಳಬಹುದಾಗಿದೆ? ವಾಕ್ಯಗಳು ಇದೆ. ನಾವು ದಿನನಿತ್ಯ ದೇವರ ಸಹವಾಸದ ಮೂಲಕ ದೇವರನ್ನ ಕುರಿತು ನಾವು ಸ್ಟಡಿ ಮಾಡಬೇಕಾಗುತ್ತದೆ. ಮುಖ್ಯವಾಗಿ ನಾವು ವಾಕ್ಯಕ್ಕೆ ಯಾವಾಗ ಸಮಯವನ್ನ ಕೊಡ್ತೇವೆ ಓದಲಿಕ್ಕೆ, ದೇವರು ವಾಕ್ಯದಲ್ಲಿನ ಅನೇಕ ವಿಷಯಗಳನ್ನ ನಮಗೆ ಪ್ರಕಟಿಸ್ತಾ ಬರುತ್ತಾರೆ. ನಂಬಿಕೆಗೆ ಬೇಕಾದಂತಹ ಸತ್ಯವಾದಂತಹ ವಾಕ್ಯಗಳನ್ನ ನಾವು ಮುಖ್ಯ ಬುನಾದಿಯಾಗಿ ಕಟ್ಟಿಕೊಂಡರೆ, ಅದರ ಮೇಲೆ ದೊಡ್ಡ ಸ್ಟ್ರಾಂಗ್ ಆದಂತಹ ಬಿಲ್ಡಿಂಗ್ ಅನ್ನು ಸಹ ನಾವು ಅದರ ಮೂಲಕ ನಿರ್ಮಿಸಿಕೊಳ್ಳಬಹುದು. ಈ ಒಂದು ನಂಬಿಕೆ ಎಂಬ ಒಂದು ಚಿಕ್ಕ ಬೀಜ ಬಂದು ಈಗ ನಮ್ಮ ಜೀವಿತದಲ್ಲಿಯೂ ಸಹ, ನಮ್ಮ ಆತ್ಮಿಕ ಜೀವಿತದಲ್ಲಿಯೂ ಸಹ ಅದು ಪ್ರತಿನಿತ್ಯ ಬೆಳೆದು ಅದು ಅಷ್ಟು ಬುನಾದಿ ಬಂದು ಅಷ್ಟು ಸ್ಟ್ರಾಂಗ್ ಆಗಿ ಸಹ ನಿಂತ್ಕೊಳ್ಳಬೇಕಾಗುತ್ತದೆ. ಯಾಕೆಂದರೆ ನಾವು ಯಾವ ರೀತಿಯಾದಂತಹ ದೇವರ ಮಾತುಗಳಿಗೆ ಅಥವಾ ಸುವಾರ್ತೆಗೆ ಅಥವಾ ಯಾವ ರೀತಿಯಾದ ವಾಕ್ಯದ ಮೇಲೆ ನಾವು ನಿಂತಿರುತ್ತೇವೆ, ಅದು ಸಹ ಇಂಪಾರ್ಟೆಂಟ್ ಆಗಿರುತ್ತದೆ. ಸೊ ಆ ರೀತಿಯಾಗಿ ನಾವು ಸರಿಯಾದ ರೀತಿ ಪರಿಶೋಧಿಸಿ ಅಂತಹ ಸುವಾರ್ತೆ ಮೇಲೆ ನಮ್ಮ ನಂಬಿಕೆಯನ್ನ ನಾವು ಅಡಿಪಾಯವಾಗಿ ನಾವು ಇಟ್ಟುಕೊಂಡು ನಾವು ನಮ್ಮ ನಂಬಿಕೆಯನ್ನ ಪ್ರತಿನಿತ್ಯ ಜೀವಿತದಲ್ಲಿ ನಾವು ಅದನ್ನ ಬೆಳೆಸುತ್ತಾ ಅಭಿವೃದ್ಧಿ ಪಡಿಸುತ್ತಾ ಇರಬೇಕಾಗುತ್ತದೆ ಪ್ರಿಯರೇ. ಯಾಕಂದರೆ ಅದು ಪ್ರಾರಂಭದಲ್ಲಿ ಚಿಕ್ಕದಾಗಿದ್ದರೂ ಅದು ದೊಡ್ಡದಾಗಿ ಬೆಳೆದು ಅದು ಮತ್ತೊಬ್ಬರಿಗೆ ಫಲದಾಯಕವಾಗಿ ಎನ್ನುವಂಥದ್ದೇ ಪ್ರಭುವಿನ ಮುಖ್ಯ ತಾತ್ಪರ್ಯವಾಗಿದೆ ಇಲ್ಲಿ. ಸೊ ಆ ಒಂದು ಒಂದು ವಚನ ನಮ್ಮ ಜೀವಿತದಲ್ಲಿ ಕಾರ್ಯರೂಪಕ್ಕೆ ಬರಬೇಕೆಂದರೆ ನಮ್ಮಲ್ಲಿಯೂ ಸಹ ಅಂತಹದೊಂದು ದೊಡ್ಡ ನಂಬಿಕೆ ಅಥವಾ ಅಂತಹದೊಂದು ಸಾಸಿವೆ ಕಾಳಿನಷ್ಟು ಗಾತ್ರದ ನಂಬಿಕೆ ಪ್ರಾರಂಭದಲ್ಲಿ ಇದ್ದರೂ ಅದು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಬೆಳೆದು ದೊಡ್ಡದಾದಂತಹ ಮರವಾದಂತಹ ಎತ್ತರವಾದ ರೀತಿಯಲ್ಲಿ ಬೆಳೆಸೋದಕ್ಕೆ ಶಕ್ತನು ನಮ್ಮ ದೇವರಾಗಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ನಮ್ಮ ನಂಬಿಕೆಯ ಮೂಲಕ ನಾವು ಅನೇಕರಿಗೆ ವಾಕ್ಯಗಳನ್ನ ಸಾರಬಹುದು. ಅನೇಕರು ಆ ಒಂದು ವಚನಗಳನ್ನ ನಂಬಿಕೊಂಡು ತಾವು ಸಹ ತಮ್ಮ ಆತ್ಮಗಳನ್ನ ರಕ್ಷಿಸಿಕೊಳ್ಳಬಹುದು. ಆದರೆ ಕೆಲವರು ತಪ್ಪಾದಂತಹ ರೀತಿಯಲ್ಲಿ ಅದನ್ನ ಅರ್ಥ ಮಾಡಿಕೊಂಡು ತಕ್ಷಣವೇ ಈ ಒಂದು ಕಾರ್ಯ ನಮ್ಮ ಜೀವಿತದಲ್ಲಿ ನೆರವೇರಬೇಕು, ತಕ್ಷಣವೇ ನಾನು ನಂಬಿದ್ದೇನೆ, ಈ ಒಂದು ಪರ್ವತ ಬಂದು ಇಲ್ಲಿಂದ ಚದರಿ ಹೋಗಬೇಕಂತ ಎನ್ಸ್ಕೊಳ್ತಾರೆ. ಕೆಲವರು ನನ್ನ ನಂಬಿಕೆ ಚಿಕ್ಕದಾಗಿದೆ, ಸೊ ಅದಕ್ಕೋಸ್ಕರ ಈ ಒಂದು ಕಾರ್ಯ ನನ್ನಲ್ಲಿ ನಡೀತಿಲ್ಲ ಎನ್ನುವಂತಹ ಬೇರೆ ಆಂಗಲ್ ಅಲ್ಲಿಯೂ ಸಹ ಅನೇಕರು ತಪ್ಪಾಗಿ ಭಾವಿಸುವಂತದ್ದು. ಈ ಎರಡು ತಪ್ಪುಗಳನ್ನ ನಮ್ಮ ಜೀವಿತದಲ್ಲಿ ಮಾಡದೆ, ಈ ವಾಕ್ಯವು ಯಾವ ರೀತಿಯಾಗಿ ದೇವರು ತಿಳಿಸಿಕೊಟ್ಟಿದ್ದಾರೋ ಅದೇ ರೀತಿಯಾಗಿ ಈ ವಾಕ್ಯದಲ್ಲಿನ ಮುಖ್ಯ ತಾತ್ಪರ್ಯ ಏನು ಎಂಬುದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗಲೇ ನಾವು ನಿಜವಾಗಲೂ ದೇವರ ಈ ಒಂದು ಬಹಳ ಅಮೂಲ್ಯವಾದಂತಹ ಈ ಸಂಗತಿಯನ್ನ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡೋದಕ್ಕೆ ಸಾಧ್ಯವಾಗುತ್ತದೆ ಪ್ರಿಯರೇ. ಸೊ ನಾನ್ ನೆನ್ಸ್ತೇನೆ, ನಿಜವಾಗಲೂ ಸಹ ನಮ್ಮಲ್ಲಿಯೂ ಸಹ ಈ ಸಾಸಿವೆ ಕಾಳಿನಷ್ಟು ಗಾತ್ರದ ನಂಬಿಕೆ ಪ್ರಾರಂಭದಲ್ಲಿ ಇದ್ದರೂ ಸಹ ಅದು ಬರ್ತಾ ಬರ್ತಾ ಏನಾಗ್ಬೇಕು, ಅದ್ ಹಂಗೆ ಸಮಾಧಿಯಾಗಿ ಮುಚ್ಚಲ್ಪಡಬಾರ್ದು. ಆದರೆ ಅದರಿಂದ ಒಂದು ಬೆಳಕು, ದೇವರ ಬೆಳಕು ಅದರ ಮೇಲೆ ಉದಯಿಸಿ ಅದರ ಮೂಲಕವಾಗಿ ಒಂದು ಚಿಕ್ಕ ಗಿಡವಾಗಿಯೂ ಬೆಳೆದು ನಂತರವಾಗಿ ಅದು ದೊಡ್ಡ ಮರವಾಗಿ ಫಲಿಸೋದಕ್ಕೆ ಬೇಕಾದಂತಹ ಕೃಪೆಯನ್ನ ದೇವರು ಖಂಡಿತವಾಗಿ ಮಾಡ್ತಾರೆ. ಆದ್ರೆ ನಾವು ನಮ್ಮ ಪ್ರಾರ್ಥನೆಯನ್ನ, ನಮ್ಮ ಭಕ್ತಿಯನ್ನ, ನಮ್ಮಲ್ಲಿರುವಂತಹ ಪರಿಶುದ್ಧತೆಯನ್ನ ಬಿಟ್ಟುಕೊಡದೆ ನಾವು ಸಹ ದೇವರು ಹೇಳಿರುವಂತಹ ವಾಕ್ಯವನ್ನ ಮುಖ್ಯವಾದಂತಹ ಫೌಂಡೇಶನ್ ಆಗಿ ಬಿಲ್ಡ್ ಮಾಡಿ ಅದರ ಮೇಲೆ ನಮ್ಮ ನಂಬಿಕೆಯನ್ನ ನಾವು ನಿಲ್ಲಿಸಿಕೊಡಬೇಕೆಂಬುದಾಗಿ ಈ ಒಂದು ವಾಕ್ಯದ ಮೂಲಕ ನಾವು ತಿಳಿದುಕೊಳ್ತಿದ್ದೇವೆ. ಹಾಗಾದರೆ ಇಲ್ಲಿರುವಂತಹ ನಂಬಿಕೆಯ ಮೂಲಕವೇ ಎಲ್ಲವೂ ಸಾಧ್ಯ ಎಂಬುದಾಗಿ ಭರಿಸಲಿಕ್ಕೆ ಅಥವಾ ನಂಬಿಕೆಯ ಮೂಲಕವೇ ನೀನ್ ಎಲ್ಲವನ್ನ ಮಾಡ್ಲಿಕ್ಕಾಗುತ್ತೆ ಎನ್ನುವಂತಹ ಅರ್ಥವನ್ನ ಕೊಡ್ತಾ ಇದೆ, ಅಥವಾ ನಿನ್ನ ನಂಬಿಕೆಯನ್ನ ದೇವರ ಶಕ್ತಿ ಪ್ರಭಾವವು ಅಲ್ಲಿ ಉದಯಿಸುತ್ತದೆ ಎಂಬುದಾಗಿ ದೇವರು ಮುಖ್ಯವಾಗಿ ಅರ್ಥವನ್ನ ಒಳಗೊಂಡಿಸಿದ್ದಾರೆ. ಅಂದರೆ ನಮ್ಮ ನಂಬಿಕೆ ಯಾರ ಮೇಲೆ ಎಂಬುದಾಗಿ ಮುಖ್ಯವಾದದ್ದಂತ ಸ್ಟಾರ್ಟಿಂಗ್ ಅಲ್ಲಿ ಪ್ರಾರಂಭದಲ್ಲಿ ನೋಡಿಕೊಂಡೆವಲ್ಲ, ಅದೇ ರೀತಿಯಾಗಿ ನಮ್ಮ ನಂಬಿಕೆಯ ಮೂಲಕ ದೇವರು ಎಂತವರಾಗಿರ್ತಾರೆ ಎಂಬುದಾಗಿ ದೇವರು ಪ್ರೂವ್ ಮಾಡಿಕೊಳ್ಳುವಂತದ್ದು, ಅಷ್ಟು ಲಿಮಿಟ್ಲೆಸ್ ಆದಂತ ಕಾರ್ಯವನ್ನು ಸಹ ಮಾಡ್ಲಿಕ್ಕೆ ಶಕ್ತರಾಗಿರ್ತಾರೆ ಎನ್ನುವಂಥದ್ದನ್ನು ಸಹ ಈ ವಾಕ್ಯವು ನಮಗೆ ತಿಳಿಯಪಡಿಸ್ತಾ ಇದೆ. ಮೊದಲನೇದಾಗಿ ಯಾವುದೇ ರೀತಿಯಾದ ಗಾತ್ರನ ಕುರಿತು ದೇವರು ಹೇಳ್ತಾ ಇಲ್ಲ, ಅದು ಚಿಕ್ಕದ್ದು ದೊಡ್ಡದ್ದು ಎಂಬುದನ್ನು ಕುರಿತು ಹೇಳ್ತಾ ಇಲ್ಲ. ಎರಡನೇದಾಗಿ ಈ ನಂಬಿಕೆಯ ಹಿಂದೆ ಇರುವಂತ ದೇವರ ಮಹತ್ವವನ್ನ ತೋರಿಸ್ಲಿಕ್ಕೆ ಈ ಒಂದು ಸಾಮ್ಯವನ್ನು ಅಥವಾ ಈ ಒಂದು ವಚನವನ್ನು ಹೇಳಿರುವಂತದ್ದು ಎಂಬುದಾಗಿ ನೋಡಿದ್ವಿ. ಮತ್ತು ನಾವು ನಂಬಿಕೆ ಇಟ್ಟಿರುವಂತಹ ದೇವರು ಅನೇಕ ಅಸಾಧ್ಯ ಕಾರ್ಯಗಳನ್ನ ಮಾಡ್ಲಿಕ್ಕೆ ಶಕ್ತರು ಎಂಬುದನ್ನ ತೋರಿಸುವುದಕ್ಕೆ ಮುಖ್ಯವಾದಂತಹ 3 ಕಾರಣಗಳನ್ನ ಫೋಕಸ್ ಆಗಿ ಇಟ್ಕೊಂಡು ಈ ವಚನ
ವಚನವನ್ನ ನಾವು ಓದಿಕೊಳ್ಳೋಣ ಪ್ರಿಯರೇ. ಆಗಲೇ ಸರಿಯಾದ ರೀತಿ ಈ ವಾಕ್ಯವು ನಮ್ಮ ಜೀವಿತದಲ್ಲಿ ಅರ್ಥವಾಗುತ್ತದೆ ಮತ್ತು ಇದನ್ನ ನಾವು ಈಸಿಯಾಗಿ ಸಹ ಅಪ್ಲೈ ಮಾಡಿ ಈ ವಾಕ್ಯದ ಮೂಲಕ ನಾವು ದೇವರನ್ನ ಮಹಿಮೆ ಪಡಿಸಬಹುದು ಎಂಬುದಾಗಿ ಹೇಳ್ತಿದ್ದೇನೆ. ಮತ್ತು ಅದೇ ರೀತಿಯಾಗಿ ಮತ್ತೊಂದು ಕೊನೆಯ ವಚನವನ್ನ ನೋಡಿಕೊಂಡು ಈ ಒಂದು ಅಂಶವನ್ನ ನಾವು ಮುಗಿಸಿಕೊಳ್ಳೋಣ. ಅದೇ 2ನೇ ಕೊರಿಂಥದವರಿಗೆ ಬರೆದಂತಹ ಪತ್ರಿಕೆ 12ನೇ ಅಧ್ಯಾಯದ 9ನೇ ವಚನವನ್ನ ನಾವು ನೋಡಿಕೊಳ್ಳೋಣ. ಕೊರಿಂಥದವರ ಪುಸ್ತಕ 2ನೇ ಪತ್ರಿಕೆಯ 12ನೇ ಅಧ್ಯಾಯದ 9ನೇ ವಚನವನ್ನ ನಾವು ನನ್ನ ಕೃಪೆಯೇ ನಿನಗೆ ಸಾಕು, ಬಲಹೀನತೆಯಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಎಂದು ನನಗೆ ಹೇಳಿದ್ದಾನೆ. ಹೀಗಿರಲಾಗಿ ಕ್ರಿಸ್ತನ ಬಲವು ನನ್ನಲ್ಲಿ ನೆಲೆಸಿಕೊಂಡಿರಬೇಕೆಂದು ನನಗುಂಟಾಗುವ ನಿರ್ಬಲಾವಸ್ಥೆಗಳ ವಿಷಯದಲ್ಲಿಯೇ ಬಹು ಸಂತೋಷವಾಗಿ ಹೆಚ್ಚಳ ಪಡುವೆನು. ಆದುದರಿಂದ ಸಾಕು ಪ್ರಿಯರೇ, ಇಲ್ಲಿ ಬರೆಸಿರುವಂತಹ ವಾಕ್ಯವು ಎಷ್ಟು ಅದ್ಭುತವಾಗಿದೆ. ಖಂಡಿತವಾಗಿ ದೇವರು ನಮ್ಮ ನಂಬಿಕೆಯನ್ನ ಮೆಜರ್ ಮಾಡ್ತಾರೆ ಅಂದಿದ್ರೆ ಅವರ ಪ್ರಭಾವನ ಕುರಿತು ಇಲ್ಲಿ ಬರೆಸ್ತಾ ಇರ್ಲಿಲ್ಲ ಪ್ರಿಯರೇ. ಈ ವಚನಗಳಲ್ಲಿ ದೇವರ ಪ್ರಭಾವವು ಇಂಥ ದೊಡ್ಡದಾಗಿದೆ, ಇಂಥ ಉನ್ನತದಾಗಿದೆ ಎಂದರೆ ನಿನ್ನ ನಂಬಿಕೆ ಎಷ್ಟು ಅಲ್ಪವಾಗಿದ್ದರೂ ಆದ್ರೆ ನೀನು ಯಾರ ಮೇಲೆ ಇಟ್ಟಿದ್ದೀಯ ಆ ನಂಬಿಕೆಯ ಮೂಲಕ ಆ ದೇವರು ಈ ಒಂದು ದೊಡ್ಡ ಕಾರ್ಯವನ್ನು ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ ಎಂಬುದನ್ನು ನಾವು ಸಹ ಈ ವಚನದಲ್ಲಿ ಕಂಡುಕೊಂಡೆವು. ಯಾಕೆಂದರೆ ನಿನ್ನ ಬಲಹೀನ ಅವಸ್ಥೆಯಲ್ಲಿ ನನ್ನ ಬಲವು ಪರಿಪೂರ್ಣವಾಗಿ ನಿನ್ನಲ್ಲಿ ಕಾರ್ಯ ಸಾಧನೆ ಮಾಡುತ್ತೆ ಅಂತ ದೇವರು ಹೇಳಿದಾಗ ಅನೇಕರು ಕೆಲವು ಪಂಗಡಗಳಲ್ಲಿ ನಾವು ನೋಡಬಹುದು, ಅದ್ಭುತಗಳನ್ನ ಮಾಡ್ತೇವೆ, ಸೂಚಕಗಳನ್ನ ಮಾಡ್ತೇವೆ, ನಿಮ್ಮಲ್ಲಿ ಯಾರಾದ್ರೂ ಅನಾರೋಗ್ಯದಲ್ಲಿ ಇದ್ದರೆ ಬನ್ನಿ, ಕಣ್ಣಿಲ್ಲದವರಿಗೆ ಕಣ್ಣು ಕೊಡ್ತೇವೆ, ಕಿವಿ ಇಲ್ಲದವರಿಗೆ ಕಿವಿ, ಕುಂಟರಿಗೆ ಕಾಲು, ಈ ರೀತಿಯಾದಂತಹ ಅಡ್ವರ್ಟೈಸ್ಮೆಂಟ್ಸ್ ಮಾಡಿಕೊಂಡು ಅನೇಕ ರೀತಿಯಾದಂತಹ ತಪ್ಪು ದಾರಿಗೆ ಅನೇಕರನ್ನ ಎಳೆಯುತ್ತಿರಬಹುದು ಪ್ರಿಯರೇ. ಆದರೆ ಇಲ್ಲಿ ಅವರು ಹೋಗಿ ಸ್ವಸ್ಥತೆಯನ್ನ ಪಡೆದುಕೊಳ್ಳದೆ ಹೋದಾಗ ಅವರು ಒಂದು ಮಾತನ್ನ ಹೇಳಿ ಕಳಿಸ್ಬಿಡ್ತಾರೆ, ನೋಡ್ಪಾ ನಿನ್ ನಂಬಿಕೆ ಅಷ್ಟು ಇರ್ಲಿಲ್ಲ, ನಿಂದು ನಂಬಿಕೆ ವಿಷಯದಲ್ಲಿ ಹೇಳ್ಬಿಡ್ತಾರೆ, ಅಷ್ಟು ಇರ್ಲಿಲ್ಲ ನಿನ್ ನಂಬಿಕೆ, ಅದಕ್ಕೆ ನಿನ್ಗೆ ಗುಣ ಆಗಿಲ್ಲ ಅಂತ ಹೇಳ್ಬಿಡ್ತಾರೆ. ಆದ್ರೆ ಖಂಡಿತವಾಗಿ ಇಲ್ಲಿ ನಿನ್ನ ನಂಬಿಕೆ ಎಷ್ಟಿದಾಗಿ ಇದ್ದರೂ ಅದು ಯಥಾರ್ಥವಾಗಿ ಯಾರ ಮೇಲೆ ಇದೆ ಎನ್ನುವಂಥದ್ದು ಮುಖ್ಯವಾಗಿದ್ದಾಗಿದೆ ಅಂತ ವಚನವು ಸಹ ಹೇಳ್ತಾ ಇದೆ. ಆ ಒಂದು ಚಿಕ್ಕ ನಂಬಿಕೆಯಿಂದ ದೊಡ್ಡ ಕಾರ್ಯ ದೇವರು ನಿನ್ನ ಜೀವಿತದಲ್ಲಿ ಮಾಡುವಾಗ ಈ ಅಲ್ಪವಾದ ಮನುಷ್ಯರು ಆ ನಂಬಿಕೆಯನ್ನ ಹಿಡಿದು ನಮ್ಮನ್ನ ಬಲಹೀನಪಡಿಸೋದಕ್ಕೆ ನೋಡ್ತಾರೆ ಹೊರತು ನಮ್ಮನ್ನ ಬಲಪಡಿಸೋದಕ್ಕೆ ನೋಡುವುದಿಲ್ಲ. ಸೊ ಆದುದರಿಂದ ಈ ಸ್ವಸ್ಥತೆಯನ್ನ ಕುರಿತು ಹೇಳುವಂತಹ ಈ ಒಂದು ಸುಳ್ಳು ಬೋಧನೆಗಳ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರೋಣ ಪ್ರಿಯರೇ. ದೇವರು ಯಾವುದೇ ಆ ಒಂದು ಬಲಹೀನತೆಯಲ್ಲಿ ನೀವಿದ್ದಾಗ್ಲೂ ನನ್ನ ಬಲವು ನಿನ್ನಲ್ಲಿ ಪರಿಪೂರ್ಣ ಅಂತ ಹೇಳಿದ ದೇವರು ನಿನ್ನ ನಂಬಿಕೆಯಲ್ಲಿ ಸ್ವಲ್ಪವಾದರೂ ಬಲಹೀನತೆ ಇದ್ದೇ ಇರುತ್ತದೆ. ಯಾಕೆಂದರೆ ಎಲ್ಲರೂ ಸಹ ನಮ್ಮ ಜೀವಿತಗಳಲ್ಲಿ ಬಲಹೀನರೇ ಆಗಿರುತ್ತೇವೆ ಪ್ರಿಯರೇ. ಎಲ್ಲರೂ ಸಹ ಎಲ್ಲಾ ಸಮಯಗಳಲ್ಲಿಯೂ ಬಲವಾಗಿರ್ಲಿಕ್ಕೆ ಆಗಲ್ಲ. ಕೆಲವು ಸಮಯಗಳಲ್ಲಿ ನಮ್ಮಲ್ಲಿಯೂ ಸಹ ಬಲಹೀನತೆ ಬರುವಂತದ್ದಾಗಿರುತ್ತದೆ. ಆವಾಗ ನಮ್ಮ ನಂಬಿಕೆ ಎಂತಹ ಮಟ್ಟಕ್ಕೆ ಹೋಗುವಂತದ್ದಾಗಿದೆ ಅಂತ ಸಹ ನಾವು ಗಮನಿಸಬೇಕಾಗುತ್ತದೆ. ಸೊ ಪ್ರಾರಂಭವಾಗಿ ಮುಖ್ಯವಾಗಿ ಒಂದು ಆತ್ಮಿಕ ಜೀವಿತವನ್ನು ನಡೆಸಲಿಕ್ಕೆ ನಂಬಿಕೆ ಎಷ್ಟು ಇಂಪಾರ್ಟೆಂಟೋ, ಈ ನಂಬಿಕೆಯು ಸಹ ನಮ್ಮ ಜೀವಿತದಲ್ಲಿ ಅನೇಕ ಫೇಸಸ್ ಹೋಗ್ತಾ ಇರ್ತೇವೆ. ನಾವು ಒಂದೊಂದು ಸಮಯದಲ್ಲಿ ಬಲವಾಗಿ ನಂಬಿಕೊಂಡಿರುವಂತದ್ದಾಗಿರುತ್ತೆ, ಕೆಲವೊಂದು ಶೋಧನೆ ಪರಿಸ್ಥಿತಿಗಳಲ್ಲಿ ನಾವು ಬಲಹೀನಗೊಳ್ಳುವಂಥದ್ದು. ಅದೇ ರೀತಿಯಾಗಿ ನಮ್ಮ ನಂಬಿಕೆಯು ಸಹ ಕೆಲವು ಒಂದು ಸಮಯಗಳಲ್ಲಿ ಬಲಹೀನವಾಗುವಂತದ್ದು ಸಹ ಇರುವಂತದ್ದಾಗಿದೆ. ಈ ಒಂದು ಬಲಹೀನ ಪರಿಸ್ಥಿತಿಯಲ್ಲಿ ಇಲ್ಲಿ ಬಾಧಕನಂದ್ರೆ ಹಿಂಸಕನಾದಂತಹ ಈ ಅಪವಾದಿ ಬಂದು ಕುತಂತ್ರಗಳನ್ನ ಮಾಡಿ ನಮ್ಮನ್ನ ಅಲ್ಲಿ ಬೀಳಿಸಬಹುದು ಎಂಬುದಾಗಿ, ಜಯವನ್ನು ಸಾಧಿಸಬಹುದು ಎಂಬುದಾಗಿ ಬರುವಂತದ್ದಾಗಿದೆ. ಸೊ ನಮ್ಮ ನಂಬಿಕೆಗೆ ಆಗುವಂತ ಪರಿಶೋಧನೆಗೆ ನಾವು ಏನ್ ಮಾಡ್ಬಾರ್ದು, ಕುಂದಿ ಹೋಗ್ಬಾರ್ದು, ಬಿದ್ದು ಹೋಗ್ಬಾರ್ದು. ಯಾವ ರೀತಿಯಾಗಿ ಒಂದು ಬಂಗಾರವನ್ನ ನಾವು ಎಣಿಸಬಹುದು. ಈ ಬಂಗಾರವನ್ನ ಎಷ್ಟು ಪುಟಕ್ಕೆ ಹಾಕಿ ಕುಲುಮೆಗೆ ಆಗಿ ಶೋಧಿಸ್ತಾರೆ, ಎಷ್ಟು ರೀತಿಯಾದಂತಹ ಒಂದು ಕಾವಲಿ ಅದನ್ನ ಕಾಯಿಸಿದಾಗ ಅದರಲ್ಲಿರುವ ಇಂಪ್ಯೂರಿಟೀಸ್ ಹೋಗ್ತಾ ಇರುತ್ತೆ ಹೊರತು ಅದು ಬಂದು ಇನ್ನ ಹೆಚ್ಚು ಪ್ಯೂರ್ ಆಗ್ತಾ ಹೋಗುತ್ತೆ. ಅದೇ ರೀತಿಯಾಗಿ ನಮ್ಮ ನಂಬಿಕೆಯು ಸಹ ಅದಕ್ಕೆ ಎಷ್ಟೇ ಪರಿಶೋಧನೆ ಬಂದರೂ ಆ ಪರಿಶೋಧನೆಗಳ ಮೂಲಕ ಆ ನಂಬಿಕೆಗಳಲ್ಲಿ ಏನಾದ್ರೂ ಕುಂದು ಕೊರತೆಗಳಿದ್ದರೆ ಅದು ಹೋಗ್ಬಿಡ್ಬೇಕು. ಅದರಲ್ಲಿರುವಂತಹ ಅಶುದ್ಧತೆಗಳು ಅಥವಾ ಅದರಲ್ಲಿರುವಂತಹ ಅನೇಕ
ಅನೇಕ ರೀತಿಯಾದಂತಹ ಡೌಟ್ಸ್ ಆಗಿರಬಹುದು, ಅನೇಕ ರೀತಿಯಾದ ಗೊಂದಲಗಳು ಇರಬಹುದು. ಅದೆಲ್ಲ ಹೋಗ್ತಾ 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 ನಾವು ಪ್ಯೂರೆಸ್ಟ್ ಫಾರ್ಮ್ ಆಫ್ ನಂಬಿಕೆಯಲ್ಲಿ ನಾವು ಕೊನೆಯಲ್ಲಿ ನಾವು ನಿಲ್ಲುವಂತ ಸ್ಥಿತಿಯಲ್ಲಿ ನಾವು ಇರಬೇಕಾಗುತ್ತದೆ. ಅದಕ್ಕೋಸ್ಕರ ದೇವರು ಅನೇಕ ಪರಿಶೋಧನೆಗಳನ್ನ ನಮ್ಮ ಜೀವಿತದಲ್ಲಿ ಇಟ್ಟರೂ ಸಹ ಆ ಎಲ್ಲಾ ಪರೀಕ್ಷೆಯಲ್ಲಿಯೂ ನಾವು ಸಹ ಉತ್ತೀರ್ಣರಾಗಿ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮವಾದಂತಹ ಪ್ಯೂರೆಸ್ಟ್ ಫಾರ್ಮ್ ಆದಂತಹ ನಂಬಿಕೆಯಲ್ಲಿ ನಾವು ನಿಂತುಕೊಂಡು ಆ ಒಂದು ದೃಢವಾದ ನಂಬಿಕೆಯ ಮೂಲಕ ಅನೇಕರಿಗೆ ನಾವು ಆಶ್ರಯವಾಗಿ ನಾವು ಇರಬೇಕಾಗುತ್ತದೆ. ಕೊನೆಯದಾಗಿ ಆ ಒಂದು ವಚನವನ್ನ ಓದಿ ನಾವು ಮುಗಿಸಿಕೊಳ್ಳೋಣ ಪ್ರಿಯರೇ. ಅದೇ ಮಾರ್ಕನಿಗೆ ಬರೆದಂತ ಸುವಾರ್ತೆ 4ನೇ ಅಧ್ಯಾಯದ 30ನೇ ವಚನವನ್ನ ನಾವು ಓದಿಕೊಳ್ಳೋಣ. ಅಕ್ಕ 4. 30ನೇ ವಚನ, 30-31 ನಾನೇ ಓದ್ತೇನೆ ಪ್ರಿಯರೇ. ಇನ್ನು ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಯಾವುದಕ್ಕೆ ಹೋಲಿಸೋಣ? ಯಾವ ಸಾಮ್ಯದಿಂದ ಅದನ್ನು ತೋರಿಸಿಕೊಳ್ಳೋಣ? ಅದು ಸಾಸಿವೆ ಕಾಳಿನಂತಿರುತ್ತದೆ. ಭೂಮಿಯಲ್ಲಿ ಬಿತ್ತುವಾಗ ಅದು ಭೂಮಿಯಲ್ಲಿರುವ ಎಲ್ಲಾ ಬೀಜಗಳಿಗಿಂತಲೂ ಸಣ್ಣದಾಗಿದೆ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡುವುದಕ್ಕಾಗುತ್ತದೆ ಅಂದನು. ಸಾಕು ಪ್ರಿಯರೇ, ಈ ವಚನದಲ್ಲಿಯೂ ಸಹ ನಾವು ನೋಡುವಾಗ ದೇವರು ಹೇಳಿರುವಂತದ್ದು ಒಂದೇ. ಬಿತ್ತಿದ ಮೇಲೆ ಅದು ಬೆಳೆದು ಎಲ್ಲಾ ಕಾಯಿ ಪಲ್ಯದ ಗಿಡಗಳಿಗಿಂತ ದೊಡ್ಡದಾಗಿ ದೊಡ್ಡ ದೊಡ್ಡ ಕೊಂಬೆಗಳನ್ನು ಬಿಡುವುದರಿಂದ ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳು ಅದರ ನೆರಳಿನಲ್ಲಿ ವಾಸ ಮಾಡತಕ್ಕದ್ದಾಗಿದೆ. ಅಂದರೆ ಮುಖ್ಯವಾಗಿ ದೇವರು ಇದನ್ನೇ ಹೇಳಕ್ಕೆ ಹೊರಟಿದ್ದಾರೆ. ನಮ್ಮ ಮೂಲಕ ಇತರರಿಗೆ ಹೆಲ್ಪ್ ಆಗ್ತಾ ಇದೆ, ಬೆನಿಫಿಟ್ ಆಗ್ತಾ ಇದೆ ಎನ್ನುವಂಥದ್ದು ಮುಖ್ಯವಾದಂತದ್ದಾಗಿದೆ ಈ ಒಂದು ವಚನದಲ್ಲಿ. ಸೊ ನಾವು ಈ ವಚನವನ್ನ ನಮ್ಮ ಒಂದು ಜೀವಿತದಲ್ಲಿ ಅಪ್ಲೈ ಮಾಡುವಾಗ ನಮ್ಮಲ್ಲಿ ಇರುವಂತಹ ನಂಬಿಕೆಯು ಫಲಿಸಿ ಅದು ದೊಡ್ಡ ಮರವಾಗಿ ಅನೇಕರಿಗೆ ಅದು ಬಂದು ಅದರಲ್ಲಿ ಆಶ್ರಯ ತೆಗೆದುಕೊಳ್ಳುವಂತದ್ದಾಗಿರಬೇಕು. ಆಶ್ರಯ ಎಂದರೆ ಇಲ್ಲಿ ನಾವು ಹೇಳುವಂತಹ ವಾಕ್ಯಗಳು ಅನೇಕರನ್ನ ರಕ್ಷಿಸುವುದಕ್ಕೆ ಸಾಧ್ಯವಾಗಿರುವಂತದ್ದಾಗಿದೆ ಎಂಬುದನ್ನು ಸಹ ನಾವು ಇವತ್ತಿನ ದಿನದಲ್ಲಿ ನಾವು ನೋಡಿಕೊಂಡೆವು ಪ್ರಿಯರೇ. ಮೊದಲನೇದಾಗಿ ದೇವರು ಯಾಕೆ ಸಾಸಿವೆ ಕಾಳನ್ನ ಇಟ್ಟು ಈ ಒಂದು ಸಾಮ್ಯಗಳನ್ನಾಗಿರಬಹುದು, ಆ ಹೋಲಿಕೆಯನ್ನು ಸಹ ಯಾಕೆ ಮಾಡಿರುತ್ತಾರೆ ಅಂತ ನೋಡಿಕೊಂಡೆವು. ನಂತರವಾಗಿ ಸಾಸಿವೆ ಕಾಳಿನಲ್ಲಿ ನಾವು ಯಾವುದನ್ನ ಫೋಕಸ್ ಮಾಡ್ಬೇಕು ಎಂಬುದನ್ನು ಸಹ ನೋಡಿಕೊಂಡೆವು. ಮುಖ್ಯವಾಗಿ ನಾವು ಅದರ ಪರಿಮಾಣವನ್ನ ನೋಡ್ತಾ ಇಲ್ಲ. ನಾವು ಇಟ್ಟಿರುವಂತಹ ನಂಬಿಕೆ ಯಾರ ಮೇಲದ್ದು, ಆ ದೇವರು ಎಷ್ಟು ಮಹಾಶಕ್ತನು ಅಂತ ನೋಡಿಕೊಂಡೆವು. ಮೂರನೇದಾಗಿ ಆ ಮಹಾಶಕ್ತನಾದ ದೇವರಿಗೆ ಯಾವುದು ಸಹ ಅಸಾಧ್ಯವಿಲ್ಲ, ಎಲ್ಲವೂ ಸಹ ಸಾಧ್ಯ. ಆತನಿಗೆ ಲಿಮಿಟ್ ಎನ್ನುವಂಥದ್ದು ಇರುವುದಿಲ್ಲ ಅನ್ನುವಂಥದ್ದನ್ನ ವಚನವು ತೋರಿಸಿಕೊಟ್ಟದನ್ನ ನೋಡಿಕೊಂಡೆವು. ಅದೇ ರೀತಿಯಾಗಿ ಈ ಒಂದು ಬೀಜವಾಗಿರುವಂತಹ ಈ ನಂಬಿಕೆ ಎಂಬ ಈ ಬೀಜ ಬಂದು ಅದೇ ರೀತಿಯಾಗಿ ಅದು ಇದ್ದು ಬಿಡೋಲ್ಲ, ಅದು ಅಭಿವೃದ್ಧಿ ಹೊಂದುತ್ತದೆ. ಅದು ಅಭಿವೃದ್ಧಿ ಹೊಂದಬೇಕಾದ್ರೆ ನಾವೇನು ಮಾಡ್ಬೇಕು ಎಂಬುದನ್ನು ಸಹ ನೋಡಿಕೊಂಡೆವು. ಅದಕ್ಕೆ ಎಕ್ಸಾಂಪಲ್ ಆಗಿ ನಾವು 1ನೇ ಶತಮಾನದಲ್ಲಿ ದೇವರ ಶಿಷ್ಯರು ಅಂದ್ರೆ ಪ್ರಭುವಿನ ಶಿಷ್ಯರು, ಅವರಿಗೆ ಧೈರ್ಯವಿಲ್ಲ ಆದರೂ ಸಹ ಅವರು ನಂಬಿಕೆಯಲ್ಲಿ ಅವರು ನಿಂತಿದ್ರ ಮೂಲಕ ದೇವರು ಎಷ್ಟು ಜನರು ಅಪೋಸ್ ಮಾಡಿದರೋ ಅದಕ್ಕೆ ವಿರೋಧವಾಗಿ ಅವರು ಯಾವ ರೀತಿಯಾಗಿ ಬಲವಾಗಿ ಅವರು ಸುವಾರ್ತೆಯನ್ನ ಮಾಡಿದ್ರು. ಕೊನೆಯದಾಗಿ ಅವರು ಪ್ರಾಣವನ್ನು ಸಹ ನೀಡ್ಲಿಕ್ಕೆ ಅವರು ಹಿಂಜರಿಯಲಿಲ್ಲ. ಈ ರೀತಿಯಾದಂತಹ ಮಾದರಿಯನ್ನ ಅವರು ತೋರಿಸಿಕೊಟ್ಟು ಹೋಗಿದ್ದಾರೆ ಎಂಬುದನ್ನು ಸಹ ನಾವು ನೋಡಿಕೊಂಡೆವು. ಅದೇ ರೀತಿಯಾಗಿ ಅನೇಕರು ತಪ್ಪಾದಂತಹ ಆ ಒಂದು ಅರ್ಥ ಮಾಡಿಕೊಳ್ಳುವಂತಹ ವಿಷಯದಲ್ಲಿ ಯಾವ ರೀತಿಯಾಗಿ ತಕ್ಷಣವೇ ಈ ವಾಕ್ಯವು ನೆರವೇರಬೇಕು, ಅಥವಾ ಈ ಒಂದು ನನ್ನ ನಂಬಿಕೆ ಚಿಕ್ಕದಾಗಿದೆ ಅದಕ್ಕೆ ಈ ಕಾರ್ಯ ನಡೆದಿಲ್ಲ ಎನ್ನುವ ತಪ್ಪು ಅಭಿಪ್ರಾಯಗಳಲ್ಲಿ ಇರ್ತಾರಲ್ಲ, ಈ ಒಂದು ತಪ್ಪುಗಳನ್ನು ಸಹ ನಾವು ನಮ್ಮ ಜೀವಿತದಲ್ಲಿ ಮಾಡ್ಲಿಕ್ಕೆ ಹೋಗ್ಬಾರ್ದು ಎನ್ನುವಂಥದ್ದನ್ನು ನೋಡಿಕೊಂಡೆವು. ಕೊನೆಯದಾಗಿ ದೇವರು ಯಾವ ರೀತಿಯಾಗಿ ನಿನ್ನ ನಂಬಿಕೆ ಅದು ಯಾವ ರೀತಿಯಾದಂತಹ ಒಂದು ಚಿಕ್ಕದಾಗಿದ್ರು ಅಥವಾ ಅದ ನಂಬಿಕೆಯ ವಿಷಯದ ಒಂದು ಪರಿಮಾಣವನ್ನೇ ತಿಳಿಸದೆ ನಮ್ಮ ಒಂದು ಬಲಹೀನ ಅವಸ್ಥೆಯಲ್ಲಿಯೂ ಸಹ ದೇವರು ತಮ್ಮ ಬಲವನ್ನ ಪರಿಪೂರ್ಣವಾಗಿ ನಮ್ಮಲ್ಲಿ ಯಾವ ರೀತಿಯಾಗಿ ಕಾರ್ಯ ಸಾಧಿಸುವಂತಹ ದೇವರಾಗಿರ್ತಾರೆ ಎನ್ನುವಂಥದ್ದನ್ನು ಸಹ ನಾವು ಈ ವಚನಗಳ ಮೂಲಕ ನೋಡಿಕೊಂಡಿದ್ದೇವೆ ಪ್ರಿಯ. ಇಲ್ಲಿಯ ತನಕ ನಾವು ಇಷ್ಟು ಮಾತ್ರ ತಿಳಿದುಕೊಳ್ಳೋದಕ್ಕೆ ದೇವರು ಸಹಾಯಿಸಿಕೊಟ್ಟಿದ್ದಕ್ಕಾಗಿ ನಾನು ದೇವರಿಗೆ ವಂದನೆಗಳನ್ನು ತಿಳಿಸುತ್ತಾ ಈ ವಾಕ್ಯದ ಮೂಲಕ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಕೇಳಿದಂತ ವಾಕ್ಯಕ್ಕೆ ನಾವೆಲ್ಲರೂ ತಲೆ ಬಾಗಿಸಿ ಈ ವಾಕ್ಯವನ್ನ ನಾವು ನಮ್ಮ ಜೀವಿತದಲ್ಲಿ ಖಂಡಿತವಾಗಿ ಇದನ್ನ ಅಪ್ಲೈ ಮಾಡಿ ಇದರಲ್ಲಿ ನಾವು ಅರ್ಥ ಮಾಡಿಕೊಂಡಂತಹ ಮುಖ್ಯವಾದದ್ದು ಅಂದರೆ ನಮ್ಮ ಮೂಲಕ ಅನೇಕರು ರಕ್ಷಿಸಲ್ಪಡಬೇಕು,
ನಮ್ಮ ಮೂಲಕ ಅನೇಕರು ದೇವರನ್ನ ತಿಳಿದುಕೊಳ್ಳಬೇಕು. ನಾವು ನಂಬಿದಂತಹ ಒಂದು ಮಹಾಶಕ್ತನಾದ ದೇವರು, ಎಲ್ಲವನ್ನ ಮಾಡಲಿಕ್ಕೆ ಶಕ್ತನಾದಂತ ಪರಿಶುದ್ಧನಾದಂತ ಸರ್ವಶಕ್ತನಾದಂತಹ ದೇವರನ್ನ ಎಲ್ಲರೂ ಸಹ ತಿಳಿದು ನಮ್ಮ ಮೂಲಕ ಅವರು ಆಶ್ರಯ ಪಡಿಕೊಳ್ಳಬೇಕು. ಅದಕ್ಕಾಗಿಯೇ ದೇವರು ಅಂದು ಆ ಸಾಮ್ಯವನ್ನಾಗ್ಲಿ ಆ ಒಂದು ವಚನವನ್ನಾಗಲಿ ಬರೆಸಿಕೊಟ್ಟಿದ್ದಾರೆ ಎಂದು ತಿಳಿಸುತ್ತಾ ಚಿಕ್ಕ ಪ್ರಾರ್ಥನೆಯೊಂದಿಗೆ ಈ ಒಂದು ಕೂಟವನ್ನು ಮುಗಿಸಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನು ಮಹೋನ್ನತನು ಮಹಾಪರಿಶುದ್ಧನಾದಂತಹ ತಂದೆಯಾದ ದೇವರೇ, ಒಳ್ಳೆಯ ಸಮಯದಲ್ಲಿ ತಂದೆ ಇಷ್ಟು ತನಕ ನಿನ್ನ ಒಂದು ಜ್ಞಾನವನ್ನ ನಿನ್ನ ಮಕ್ಕಳಿಗೆ ತಿಳಿಸ್ಲಿಕ್ಕೆ ಬೇಕಾದಂತಹ ಕೃಪೆಯನ್ನ ಸಹಾಯವನ್ನ ಮಾಡಿಕೊಟ್ಟದಕ್ಕಾಗಿ ನಿನಗೆ ವಂದನೆಗಳು ಸ್ತೋತ್ರಗಳು ತಂದೆ. ಯೋಚನೆಗಳ ಮೂಲಕ ನೀವು ತಂದೆ ಒಂದು ಚಿಕ್ಕ ಸಾಸಿವೆ ಕಾಳಿನಷ್ಟು ನಂಬಿಕೆಯ ಮೂಲಕ ಇಂತಹ ದೊಡ್ಡ ಕಾರ್ಯವನ್ನ ತಂದೆ ನೀವು ವಚನದಲ್ಲಿ ತೋರಿಸಿಕೊಟ್ಟಿದ್ದೀರಿ. ಆದರೆ ಆ ಒಂದು ಕಾರ್ಯವನ್ನ ಮಾಡೋದಕ್ಕೆ ಶಕ್ತನಾಗಿರುವಂತವನು ಅದು ನೀವೇ ಸ್ವಾಮಿ, ನೀವೇ ತಂದೆ. ಅದೇ ರೀತಿಯಾಗಿ ನಿಮ್ಮ ಒಂದು ಆ ಒಂದು ಮಹತ್ತನ್ನ ದೊಡ್ಡದಾದ ಸಾಸಿವೆ ಕಾಳಿನಷ್ಟು ನಂಬಿಕೆಯಲ್ಲಿನ ನಿನ್ನ ದೊಡ್ಡ ಮಹತ್ವವು ಎಂತದ್ದು ಎಂಬುದಾಗಿ ತಂದೆ ನಾವು ತಿಳಿದುಕೊಂಡವರಾಗಿ ವಾಕ್ಯವನ್ನು ತಪ್ಪಾಗಿ ಅರ್ಥೈಸಿಕೊಳ್ಳದೆ ಒಳ್ಳೆ ರೀತಿಯಾಗಿ ನಿನ್ನ ಮಾತುಗಳನ್ನು ಪರಿಶೋಧಿಸಿ ಆ ವಾಕ್ಯಗಳಿಗೆ ನಮ್ಮ ಜೀವಿತದಲ್ಲಿ ಎಡೆಗೊಡುವುದಕ್ಕೆ ಅದನ್ನ ನಮ್ಮ ಜೀವಿತದಲ್ಲಿ ಅಪ್ಲೈ ಮಾಡೋದಕ್ಕೆ ಬೇಕಾದಂತ ಕೃಪೆಯನ್ನ ನಿಮ್ಮ ಪವಿತ್ರಾತ್ಮರ ಮಾರ್ಗದರ್ಶನ ಪ್ರತಿಯೊಬ್ಬ ನಿಮ್ಮ ಮಕ್ಕಳಿಗೆ ಅನುಗ್ರಹಿಸಿ ಮತ್ತು ಈ ಒಂದು ಕೂಟವನ್ನ ನಡೆಸೋದಕ್ಕೆ ನಿಂತಿರುವಂತಹ ನಿಮ್ಮ ಮಗಳನ್ನು ಮತ್ತು ದೀಕ್ಷಿತರನ್ನು ನೆನೆಸ್ತಿದ್ದೇನೆ ತಂದೆ. ಅವರಿಗೆ ಬೇಕಾದಂತಕ್ಕಂಥ ಪ್ರತಿಫಲವನ್ನ ಅವರ ಜೀವಿತದಲ್ಲಿ ಅನುಗ್ರಹಿಸೋದೇ ರೀತಿಯಾಗಿ ಅನಾರೋಗ್ಯದಲ್ಲಿರುವ ತಂದೆಯನ್ನು ಸಹ ನೀನು ತಾನೇ ಮುಟ್ಟಿ ತಂದೆ ಅವರ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿನದಲ್ಲಿ ಜೊತೆಗಿದ್ದು ಸಹಾಯಿಸಿ ಎಲ್ಲವನ್ನ ಅಪ್ಪ ನೀವು ಜಯವಾಗಿ ಮಾಡಿಕೊಡಬೇಕಾಗಿ ಪ್ರಾರ್ಥಿಸ್ತೇನೆ. ಎಲ್ಲವನ್ನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸಿ ಹೊಂದಿಕೊಳ್ಳುತ್ತೇನೆ ತಂದೆಯೇ. ಅಂತ್ಯ ಆಶೀರ್ವಾದ ಪಡೆದುಕೊಳ್ಳೋಣ ಎಲ್ಲರೂ ತಂದೆ. ನಮ್ಮ ತಂದೆಯಾದ ದೇವರ ಪ್ರೀತಿಯು ಯೇಸು ಕ್ರಿಸ್ತನ ಕೃಪೆಯು ಪರಿಶುದ್ಧಾತ್ಮರ ಅನ್ಯೋನ್ಯತೆ ಐಕ್ಯತೆ ಇಂದಿಗೂ ಎಂದಿಗೂ ಸದಾ ಕಾಲವು ನಮ್ಮ ಸಂಗಡವಿರಲಿ ಎಂಬುದೇ. ಆಮೇಲೆ ವಂದನೆಗಳು ಪ್ರಿಯರು.